ಕರ್ನಾಟಕ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಭಾರತದ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಅದುವೇ ಮುಂಬರುವ ಲೋಕಸಭಾ ಚುನಾವಣೆ. ಸುಮಾರು 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತಹ ಭಾರತದಲ್ಲಿ 97 ಕೋಟಿಗೂ ಹೆಚ್ಚು ಮತದಾರರು ನೋಂದಾಯಿತ ಮತದಾರರಾಗಿದ್ದಾರೆ. ಈ ಒಂದು ದೃಷ್ಟಿಯಲ್ಲಿ ಏಪ್ರಿಲ್ 19ನೇ ತಾರೀಕು ಪ್ರಾರಂಭವಾಗುವಂತಹ ಮತದಾನ ಪ್ರಕ್ರಿಯೆ 7 ಹಂತಗಳಲ್ಲಿ ನಡೆದು ಜೂನ್ 1ನೇ ತಾರೀಕಿನವರೆಗೂ ಕೂಡ ದೇಶದಾದ್ಯಂತ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಏಪ್ರಿಲ್ 26 ಹಾಗೂ ಮೇ 7ರಂದು 2 ಹಂತದಲ್ಲಿ ಮತದಾನ ನಡೀತಾ ಇದೆ. ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ನಡೆದರೆ ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತೆ. ವಿಶೇಷವಾಗಿ ನಾವು ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಈ ಮತದಾನ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ. ಬೆಂಗಳೂರಿನಂಥ ಮಹಾನಗರದಲ್ಲಿರುವಂತಹ ಜನ ರಜಾ ಸಿಕ್ತು ಅಂತ ಹೇಳಿ ತಾವು ಪ್ರವಾಸಕ್ಕೆ ಹೋಗೋ ಬದಲು ನಿಮ್ಮ ಪ್ರತಿ ಮತವೂ ಕೂಡ ಬಹಳ ಮುಖ್ಯ ಅಂತ ಹೇಳಿ ಮತದಾನ ಮಾಡೋದು ಮುಖ್ಯ ಆಗಿರುತ್ತೆ. ಏಪ್ರಿಲ್ 26 ಈಗಾಗಲೇ ಗೊತ್ತಿರೋ ರೀತಿಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮತದಾನ ನಡೆಯುತ್ತೆ. ಹಾಗೆ ವಿಶೇಷವಾಗಿ ಮಾರ್ಚ್ 25ನೇ ತಾರೀಕುವರೆಗೂ ಕೂಡ ಹೊಸ ಮತದಾರರಿಗೆ, ಯಾರು ಏಪ್ರಿಲ್ 1ನೇ ತಾರೀಕುವರೆಗೆ ತಮ್ಮ 18 ವರ್ಷ ಮುಗಿಯುತ್ತೋ ಅವರು ನೋಂದಣಿ ಮಾಡಿಕೊಳ್ಳಿಕ್ಕೆ ಇನ್ನೂ ಅವಕಾಶ ಇದೆ. ಹಾಗಾಗಿ ಇನ್ನು ಯಾರು ನೋಂದಣಿ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ನೋಂದಣಿ ಮಾಡ್ಕೋಬೇಕು. ಮತದಾನದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕಾಗಿ ಈ ಮೂಲಕ ತಿಳಿಸಲಾಗ್ತಾ ಇದೆ. ವೀಕ್ಷಕರೇ, ಹಾಗೆ ಇವತ್ತು ಬೇಸಿಗೆಯ ಬರದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಬೆಂಗಳೂರಿನಂಥ ಮಹಾನಗರದಲ್ಲಿ ನೀರಿಗೆ ಎಷ್ಟು ಹಾಹಾಕಾರ ಇದೆ ಅಂತ ನಮ್ಮೆಲ್ಲರೂ ಕೂಡ ತಿಳಿದೇ ಇದೆ. ಇಡೀ ದೇಶದಾದ್ಯಂತ ನೀರಿನ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ನೀರು ಉಳಿಸಿ ಜೀವ ಉಳಿಸಿ, ನೀರಿದ್ದರೆ ಮಾತ್ರ ನಾಳೆ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಿತವಾಗಿ ನೀರನ್ನು ಬಳಸಬೇಕಾಗತ್ತೆ. ನೀರು ಭೂಮಿಯ ರಕ್ತ, ಅದನ್ನು ಉಳಿಸಿ, ಚೆಲ್ಲಬೇಡಿ. ಅನಾವಶ್ಯಕವಾಗಿ ನೀರನ್ನು ಬಳಸದೆ ಖಂಡಿತ ಅವಶ್ಯಕ ಉದ್ದೇಶಗಳಿಗೆ ಮಾತ್ರ ಬಳಸಬೇಕಾಗತ್ತೆ. ಕುಡಿಯುವ ಜೀವ ಜಲವನ್ನು ಉಳಿಸಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ನೀರಿನ ಬಗ್ಗೆ, ನೀರನ್ನು ಉಳಿಸೋದ್ರ ಬಗ್ಗೆ, ಮಿತವಾಗಿ ಬಳಸೋದ್ರ ಬಗ್ಗೆ ಕಾಳಜಿನ ವಹಿಸಬೇಕಾಗಿ ವಿನಂತಿ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮೂಲತಃ ಉಡುಪಿ ಜಿಲ್ಲೆಯವರಾದಂಥ ಇವರು ಬೆಂಗಳೂರು ಚಿಲ್ಡ್ರನ್ ಹಾಸ್ಪಿಟಲ್ನಲ್ಲಿ ಹಲವು ವರ್ಷಗಳ ಕಾಲ MD ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, ಬಾಲ್ಯದಿಂದಲೂ ಕೂಡ ಕೃಷಿಯ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿರ್ತಾರೆ. ಸಾಹಿತ್ಯ ಮತ್ತು ಚಲನಚಿತ್ರ ರಂಗದಲ್ಲೂ ಕೂಡ ಕೃಷಿಯನ್ನು ಮಾಡಿದ್ದಾರೆ. ಇತ್ತೀಚೆಗೆ ದುಬೈನಲ್ಲಿ ನಡೆದಂತಹ ವಿಶ್ವ ಕನ್ನಡ ಹಬ್ಬದಲ್ಲಿ ವಿಶ್ವಮಾನ್ಯ ಪ್ರಶಸ್ತಿಗೆ ಭಾಜನರಾದ ಇವರಿಗೆ, ಇವರ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸಾಹಿತಿಗಳು, ಉದ್ಯಮಿಗಳು ಹಾಗೂ ಚಲನಚಿತ್ರ ನಿರ್ಮಾಪಕರಾದಂತಹ ಡಾಕ್ಟರ್ ಶಾ-ಇ-ಅಕ್ಬರ್ ಭಾಷಾ ಅವರನ್ನ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಜೊತೆ ಇವತ್ತಿನ ಮಾತುಕತೆಯನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡುವಂತಹ ಸಮಯ. ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತು.
ನಿನ್ನವರ ಮೋಹದಲ್ಲಿ ಇನ್ನಿತರ ವ್ಯಕ್ತಿಗಳ ಉನ್ನತಿಯ ಹಾದಿಗೆ ಮುಳ್ಳಾಗಬೇಡ. ಚಿನ್ನವಾಗಲು ಬಾಳು, ತಿನ್ನದಿರು ನೀ ಹಾಳು, ಅನ್ನ ಬೀವುದು ಸಂಘ ಭಾವದೇವ. ಇದರ ಅರ್ಥ, ತನ್ನವರಂತೆಯೇ ಎಲ್ಲ ವ್ಯಕ್ತಿಗಳನ್ನು ಕಾಣುವ ಗುಣವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಹಾಗಾಗಿ ನಾವು ಇನ್ನೊಬ್ಬರ ಹಾದಿಗೆ ಮುಳ್ಳಾಗದಂತೆ ನಾವು ನಮ್ಮ ಜೀವನವನ್ನು ನಡೆಸಬೇಕಾಗತ್ತೆ. ನಮ್ಮ ಬಾಳು ಬಂಗಾರವಾಗಲು ಹಾಳು ತಿನ್ನುವ ಸ್ವಭಾವವನ್ನು ಮೀರಿ ಸಂಘ ನೀಡುವ ಅನ್ನಕ್ಕೆ ನಿಷ್ಠರಾಗೋದನ್ನು ನಾವು ಕಲಿಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು. ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ ನಮ್ಮ ಅತಿಥಿಗಳೊಂದಿಗೆ. ನಾನು ಆರಂಭದಲ್ಲಿ ಪರಿಚಯ ಮಾಡ್ಕೊಡಕ್ಕೆ ಹೇಳ್ತಾ ಇದ್ದೆ, ಬೆಂಗಳೂರು ಚಿಲ್ಡ್ರನ್ ಹಾಸ್ಪಿಟಲ್ನಲ್ಲಿ MD ಆಗಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತೀರ. ನಮ್ಮ ಮಾತುಕತೆಯನ್ನು ಅಲ್ಲಿಂದ ಪ್ರಾರಂಭ ಮಾಡೋಣ ಸರ್. ಶುಭೋದಯ. ಈಗ ತಾವು ಹೇಳಿದ ಈ ವಾಕ್ಯಕ್ಕೆ ಸರಿಯಾಗಿ ಒಂದು ಖಂಡಿತ ಸರ್. ನಾನು ಎಲ್ಲ ಧರ್ಮ ಗ್ರಂಥಗಳನ್ನು ಓದಿದ್ದೇನೆ. ಎಲ್ಲ ಧರ್ಮಗಳು ಸಾರುವ ಏಕೈಕ ಸೌಹಾರ್ದತೆ. ಎಲ್ಲ ಧರ್ಮಗಳನ್ನು ಎಲ್ಲವೂ ಅದನ್ನೇ ಸಾರುತ್ತದೆ. ಆದರೆ ನಮ್ಮ ಮಹಾನುಭಾವ ಬಸವಣ್ಣನವರು ಎಲ್ಲ ಧರ್ಮಗಳ ಎಲ್ಲ ವಾಕ್ಯಗಳನ್ನು ಅದ್ದಿ ತಿದ್ದಿ ಒಂದೇ ಒಂದು ಸೆಂಟೆನ್ಸಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅದರಂತೆ ಮನುಷ್ಯ ನಡೀಬೇಕು. ಆವಾಗ ಸಮಾಜದಲ್ಲಿ ಯಾವ ರೀತಿಯ ದ್ವೇಷ ಅದು ಯಾವುದೂ ಇರೋದಿಲ್ಲ. ಅದು ಏನಂದರೆ, ಅವರು ಇವ ಯಾರವ ಅಂದರೆ ಇವ ನಾರವ ಅಂದರೆ ಇವ ನಮ್ಮವ ಅಂತ. ಹಾಗೆ ಅವರ ವಚನ ಹೇಗಿದೆ ನೋಡಿ, ಕಳಬೇಡ, ಕೊಲಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರಿಗೆ ಒಲಿಸುವ ಪರಿ ಎಂದಿದ್ದಾರೆ. ಮನುಷ್ಯ ಇಷ್ಟೇ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬದುಕು ಹಸನಾಗಿರ್ತದೆ. ಎಲ್ಲ ಸಂಸ್ಕಾರ, ಅವನೊಬ್ಬ ಸುಸಂಸ್ಕೃತ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಹೌದು ಸರ್, ಖಂಡಿತ ಆ ಸಂಸ್ಕಾರವನ್ನು ತಾವು ಬೆಳೆಸ್ಕೊಂಡಿದ್ದೀರಾ. ನಾನು ಅದೇ ಮಾರ್ಗದಲ್ಲಿ ಜೀವನ ಮಾಡ್ಕೊಂಡು ಬಂದಿದ್ದೀರಾ. ನಾನು ಹೌದು, ಖಂಡಿತವಾಗಿಯೂ ಹೌದು. ಯಾಕಂದರೆ ಮನುಷ್ಯನಿಗೆ ಸಂಸ್ಕಾರ ಎಲ್ಲಕ್ಕಿಂತ ಮುಖ್ಯವಾಗಿದೆ. ಹೌದು, ತಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ. ನಮಗೆ ಕುತೂಹಲ ಇದೆ, ತಮ್ಮ ಬಾಲ್ಯದ ಜೀವನ ಹೇಗಿತ್ತು ಅಂತ ತಿಳ್ಕೋಬೇಕು ಅಂತ. ನಾನು ಮೊದಲನೇದಾಗಿ ಉರ್ದು ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಕಲಿತೆ. ಅಲ್ಲಿಂದ ಮುಂದೆ ಬಂದು ಕನ್ನಡ ಮೀಡಿಯಂ ಅದಮಾರ್ ಹೈಸ್ಕೂಲಲ್ಲಿ ಪ್ರೌಢಶಾಲೆಯಲ್ಲಿ ಕಲಿತೆ, ಕನ್ನಡ ಮೀಡಿಯಮಲ್ಲಿ. ಆಮೇಲೆ PUC ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಕಲಿತೆ. ಗ್ರ್ಯಾಜುಯೇಷನ್ ಅಲ್ಲೇ ಆಯಿತು. ಸೊ ಇವೆಲ್ಲ ಉಡುಪಿಯಲ್ಲೇ ಆಗಿದ್ದು. ಆ ಉಡುಪಿಯಲ್ಲಿ ಆಗಿದಾಗ ತಾವು ಎಷ್ಟು ಜನ ಮಕ್ಕಳು, ತಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ರು? ನಾವು 4 ಜನ ಹುಡುಗರು, 4 ಜನ ಹುಡುಗಿಯರು. 8 ಜನ ಮಕ್ಕಳು. ಹೌದು, 8 ಜನ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ನಾವು ಪರದೆ ಮೇಲೆ, ಎದುರುಗಡೆ ಇರುವಂಥ ಪರದೆ ಮೇಲೆ. ಅದು ಯಾವ ಚಿತ್ರ ಅಂತ ಹೇಳ್ಬೋದಾ? ಅದು ನನ್ನ ತಂದೆ, ನನ್ನ ಮಿಸ್ಸೆಸ್ಸು, ನನ್ನ ಮಗ ಮತ್ತೆ ಮಗಳು. ತಮ್ಮ ತಂದೆಯವರ ಭಾವಚಿತ್ರ ಅಲ್ಲಿದೆ. ಹೌದು. ಏನು ಮಾಡ್ತಿದ್ರು ತಂದೆಯವರು? ಅವರು ವ್ಯಾಪಾರಸ್ಥರು, ಅಲ್ಲದೆ ಕೃಷಿ ಮಾಡ್ತಾ ಇದ್ರು. ಹೌದು. ಸೊ ಹಾಗಾಗಿ ತಮಗೆ ಬಾಲ್ಯದಿಂದಲೇ ಕೃಷಿ ಬಗ್ಗೆ ಆಸಕ್ತಿ. ಹೌದು ಹೌದು. ನಾವು ಖಂಡಿತವಾಗಿಯೂ ಪ್ರತಿಯೊಬ್ಬರು ಮನೆಯಲ್ಲಿ ವ್ಯವಸಾಯ ಮಾಡಲೇಬೇಕಿತ್ತು. ಗದ್ದೆ ಉಳುಮೆ ಮಾಡಬೇಕಿತ್ತು, ನೀರು ಹಾಯಿಸಬೇಕಾಗಿತ್ತು, ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾಗಿತ್ತು. 8 ಜನ ಮಕ್ಕಳಲ್ಲಿ ತಾವು ಎಷ್ಟನೇ ಮಗ ಸರ್? 2ನೇ ಮಗ. 2ನೇ ಮಗ. ಸೊ ಅಂದರೆ ಒಂಥರ ಹಿರಿ ಮಗನ ಥರನೇ ಜವಾಬ್ದಾರಿ ಜಾಸ್ತಿ ಇತ್ತು ನಿಮಗೆ. ನನ್ನ ಹತ್ರ ಜಾಸ್ತಿ ಕೆಲಸನೂ ಮಾಡಿಸ್ತಿದ್ದೆ. ಮಾಡಿಸ್ತಾ ಇರೋ. ಸೊ ಅದಾದಮೇಲೆ ತಾವು ಅಣ್ಣ ತಮ್ಮದ ಜೊತೆ ಎಲ್ಲ ಬೆಳೆದು, ಸಹೋದರ ಸಹೋದರಿಯರ ಜೊತೆ ಬೆಳೆದು, ಅದು ಉಡುಪಿಯ ಒಂದು ವಾತಾವರಣದಲ್ಲಿ ಬೆಳಿತೀರಾ. ಹೇಗಿತ್ತು ನಿಮ್ಮ ಸುತ್ತಮುತ್ತಲ ವಾತಾವರಣ ಆಗಿನ ಕಾಲದಲ್ಲಿ? ಸುತ್ತಮುತ್ತ ವಾತಾವರಣ ಬಹಳ ಚೆನ್ನಾಗಿತ್ತು. ಇದು 52 ವರ್ಷಗಳ ಹಿಂದಿನದ್ದು ಕತೆ ತಾವು ಕೇಳ್ತಾ ಇರೋದು. ಆವಾಗ ಒಳ್ಳೆಯ ಸೌಹಾರ್ದತೆ, ಒಳ್ಳೆಯ ಬೆಳವಣಿಗೆ ಇತ್ತು. ಆಗ ಜನಸಂಖ್ಯೆ ಬಹಳ ಕಮ್ಮಿ ಇತ್ತು. ಹೌದು. ಆದರೆ 52ರಲ್ಲಿ ತಾವು ಜನಿಸಿದ್ದು. ಆಗ ಸ್ವಾತಂತ್ರ್ಯ ಬಂದಾಗ ನಮ್ಮ ಭಾರತದ ಜನಸಂಖ್ಯೆ 30 ಕೋಟಿ ಅಂತ ಹೇಳ್ತೀವಿ. 140 ಕೋಟಿಗೆ ಬಂದಿದ್ದೀವಿ. ಆ ವಿರಳ ಜನಸಂಖ್ಯೆಯಲ್ಲಿ ಬೆಳೆದಂಥವ್ರು ತಾವು.
ಸೊ ಅದಾದ್ಮೇಲೆ ಶಿಕ್ಷಣ ಕೂಡ ಮನೇಲಿ ಎಲ್ರಿಗೂ ಶಿಕ್ಷಣ ಕೊಡಬೇಕು ಅಂತ ಇತ್ತ? ಎಲ್ಲರೂ ಕಲ್ತಿದ್ದಾರೆ, ಎಲ್ಲ ಹೈಸ್ಕೂಲ್ ಓದಿದವರೇ ಇರೋದು. ಓಕೆ, ನಿಮ್ಮ ಮನೇಲಿ ಎಲ್ಲರೂ ಹೈಸ್ಕೂಲ್ ಓದಿದ್ದಾರೆ, ಭಾಳ ಸಂತೋಷ. ಓಕೆ, ಸೊ ಅದಾದ ನಂತರ PUC ನಂತರ ತಮ್ಮ ಶಿಕ್ಷಣ ಏನಾಗಬೇಕು ಅಂತ ನಂತರ ನಾನು ವಾಪಸ್ BSc ಮಾಡಿ ವಾಪಸ್ ಬೆಂಗಳೂರಿಗೆ ಬಂದೆ. ಮತ್ತೆ ಇಲ್ಲಿ ನಾನು ಬ್ಯಾಂಕಿಂಗ್ ಉದ್ಯೋಗದಲ್ಲಿ BScಲಿ ಯಾವ ಉಡುಪಿಯಲ್ಲಿ ಯಾವ ವಿಷಯ ತಗೋತೀರಾ ಸರ್ ತಾವು? ಅವಾಗ ಸೈನ್ಸ್ ಅಷ್ಟೇ, ಆವಾಗ ಡಿವಿಷನ್ಗಳು ಇರಲಿಲ್ಲ. ಡಿವಿಷನ್ ಇರಲಿಲ್ಲ. ಆಗ ಇದ್ದಿದ್ದು ಇಂಜಿನಿಯರಿಂಗ್ ಅಲ್ಲಿ 3 ವಿಚಾರ ಇದ್ದದ್ದು, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಅಷ್ಟೇ. ಈಗ ಬಹಳ ಬ್ರಾಂಚಸ್ಗಳಿದೆ. ಸರ್, ನೀವು ಒಂದು ಮಾತು ಹೇಳಿದ್ರೆ ಆಗ ಜನಸಂಖ್ಯೆ ಕಡಿಮೆ ಇತ್ತು ಅಂತ, ಜೊತೆಗೆ ಆಗ ಶಿಕ್ಷಣ ಸಂಸ್ಥೆಗಳು ಕೂಡ ಕಡಿಮೆ ಇದ್ವು, ಬಹಳ ದೂರ ಇತ್ತು. ಮತ್ತೆ SLC ಓದಿದ್ರೆ ಗ್ರಾಜುಯೇಟ್ ಲೆವೆಲ್ ಅವಾಗ. ಸರ್, ಹೈಸ್ಕೂಲಿಗೆ ನನಗೆ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಹೌದು, ರಸ್ತೆಗಳು ಇರಲಿಲ್ಲ ಅಂತ ಕಾಲ ಅದು. ಹೇಗೆ ಪ್ರಯಾಣ ಮಾಡ್ತಿರೋ? ನಡ್ಕೊಂಡೇ ಹೋಗ್ತಿದ್ರಾ? 10 ಕಿಲೋಮೀಟರ್ ಹೋಗ್ತಿದ್ದು. ಸೊ ಆರೋಗ್ಯ ಕೂಡ ಚೆನ್ನಾಗಿರ್ತಾ ಇತ್ತು. ನಾನು ಯಾಕೆ BSc ಬಗ್ಗೆ ಒತ್ತಿ ಕೇಳ್ತೆ ಅಂತ ಹೇಳಿದ್ರೆ, ಅವತ್ತು SLC ಮಾಡಿದ್ರೇ ಡಿಗ್ರಿಗೆ ಸಮಾನ, ಬಹಳ ಶಿಕ್ಷಣವಂತರು ಅಂತ ಹೇಳ್ತಾರೆ, ವಿದ್ಯಾವಂತರು ಅಂತ ಹೇಳ್ತಾರೆ. ಸೊ BSc ವರೆಗೂ ಕಲ್ಸೋದು ಅಂತ ಹೇಳಿದ್ರೆ ದುಸ್ತರದ ಮಾತೆ. ಯಾಕಂದ್ರೆ 10 ಕಿಲೋಮೀಟರ್ ಶಾಲಾ ಶಿಕ್ಷಣಕ್ಕೆ ನಡ್ಕೊಂಡು ಹೋಗ್ತಾ ಇದ್ರಿ, ಇನ್ನು BScಗೆ ಹೋಗ್ಬೇಕಂತ ಹೇಳಿದ್ರೆ ದುಸ್ತರದ ಮಾತೆ. ಬಹಳ ದೂರ ಇತ್ತು, ನಮ್ಮ ಊರಿಂದ 25 ಕಿಲೋಮೀಟರ್ ದೂರ ಇತ್ತು, ಬಸ್ಸಲ್ಲಿ ಹೋಗಿ ಬರ್ತಾರೆ. ಓಕೆ, ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನು ಓದಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗಾಗಿ ಸೊ ಬೆಂಗಳೂರಿಗೆ ಪ್ರಯಾಣ ಮಾಡ್ತೀರಾ? ಅದ್ರ ಬಗ್ಗೆ ಬೆಂಗಳೂರಿಗೆ ಪ್ರಯಾಣ ಮಾಡಿದೆ. ಇಲ್ಲಿ ನಾನು 20 ವರ್ಷ ಸರ್ಕಾರಿ ಸ್ವಾಮ್ಯದ ಬ್ಯಾಂಕಲ್ಲಿ ಉದ್ಯೋಗ ಮಾಡಿದೆ. ಆಮೇಲೆ ನಾನು DHA ಮಾಡಿದೆ ಮಡ್ರಾಸ್ ಯೂನಿವರ್ಸಿಟಿ. ಅದಕ್ಕಿಂತ ಮುಂಚೆ ನೀವು ಬ್ಯಾಂಕಿಂಗ್ ಪಯಣಕ್ಕೆ ಬರೋಕ್ಕಿಂತ ಮುಂಚೆ MS ಮಾಡ್ತೀರಾ ವೆಲ್ಲೂರ್ಗೆ ಹೋಗಿ? ಹೌದು, ವೆಲ್ಲೂರಲ್ಲಿ. ಅದು ಆ್ಯಕ್ಚುಲಿ ತುಲೇನ್ ಯೂನಿವರ್ಸಿಟಿ, ನ್ಯೂ ಆರ್ಲಿನ್ಸಲ್ಲಿ, ಅಲ್ಲಿಂದ US ಅಲ್ಲಿ. ಸೊ ಆ MS ಮಾಡುವಾಗ ಆಗಿರೋಂಥ ಘಟನೆಗಳನ್ನ, ಆ ಒಂದು ಶಿಕ್ಷಣ ಪಯಣವನ್ನು ನೆನೆಸ್ಕೋಬೋದಾ, ಆಮೇಲೆ ಹಾಕ್ಬೋದಾ? ಅದು ಆವಾಗ ನಾನು ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಕ್ಯಾರಿಯರಲ್ಲಿ ನನಗೆ ಒಂದು ಅವಕಾಶ ಬಂತು ಆಗ. ಏನಂದರೆ, ಒಂದು ಚಿಲ್ಡ್ರನ್ಸ್ ಹಾಸ್ಪಿಟಲ್ ಸ್ಥಾಪನೆ ಮಾಡಬೇಕು ಅಂತ ಒಂದು ಟ್ರಸ್ಟಿಂದ. ನಾನು ಆ ಕಾಲದಲ್ಲಿ ಅತಿ ದೊಡ್ಡ ಚಿಲ್ಡ್ರನ್ಸ್ ಹಾಸ್ಪಿಟಲನ್ನು ನಾನು ಸ್ಥಾಪನೆ ಮಾಡಿಸಿ, ಅದನ್ನು ಅಲ್ಲಿ MD ಆಗಿದ್ದೆ, ಭಾಳ ವರ್ಷ ದುಡಿದೆ. ಅಲ್ಲಿ ಕೆಲವು ಸ್ವಾರಸ್ಯಕರವಾದ ವಿಚಾರಗಳಿದೆ. ಯಾಕಂದರೆ ನಮ್ಮ ಮೆಡಿಕಲ್ ಕಾನ್ಫರೆನ್ಸಸ್ಗಳಲ್ಲಿ ತೆರೆ ಮೇಲೆ ಕೂಡ ನೋಡ್ತಾ ಇದ್ದೀವಿ, ಬೆಂಗಳೂರು ಚಿಲ್ಡ್ರನ್ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಅಂತ ಹೇಳಿದ್ರೆ ತೆರೆ ಮೇಲೆ ಕಾಣ್ತಾ ಇದೀವಿ. ಹೌದು, ಆವಾಗ ಏನಾಗಿತ್ತು ಅಂದರೆ, ಒಬ್ಬ ಸಹೋದ್ಯೋಗಿಗೆ ಶಿಕ್ಷೆ ಯಾವ ರೀತಿ ಕೊಡಬೇಕು ಅಂತ ಹೇಳಿ ಸೇತುರಾಮನ್ ಅಂತ, ಈಗ ಅವರು ಮೀನಾಕ್ಷಿ ಮಿಷನ್ ಮೆಡಿಕಲ್ ಕಾಲೇಜ್ ಸಂಸ್ಥಾಪಕರು, ಅವರು ಒಂದು ಮಾತು ಹೇಳಿದರು, ನೀವು ಒಬ್ಬ ಉದ್ಯೋಗಿಗೆ ಶಿಕ್ಷೆ ಕೊಡುವಾಗ ಅವನ ಕುಟುಂಬ ಅದರ ಕಡೆ ಗಮನ ಇರಬೇಕು, ಅವರು ಅದರಿಂದ ಸಫರ್ ಆಗಬಾರ್ದು. ಹೌದು, ಅವನಿಗೆ ಏನಾದರೂ ನೀವು ಪನಿಷ್ಮೆಂಟ್ ಕೊಟ್ಟಾಗ ಅವರ ಮನೆಯಲ್ಲಿರುವ ಅವರ ಕುಟುಂಬಕ್ಕೆ ಭಾಳ, ಅದಕ್ಕೆ ಅವರು ಏನೊಂದು ಹೇಳಿದ್ರು, ಅದು ಈಗ ಸಮಯ ಸಾಲದು, ಇಲ್ಲ ಖಂಡಿತ ಮಾತಾಡ್ಬೋದು, ಹೇಳಿ. ಅವನಿಗೆ ಪನಿಷ್ಮೆಂಟ್ ಕೊಡುವುದು ಅಂದರೆ ರಿಟ್ರೆಂಚ್ಮೆಂಟ್ ಮಾಡಬೇಡಿ, ಯಾಕಂದರೆ ಅವನಿಗೆ ಬರುವ ಸಂಬಳದ ಮೇಲೆ ಅವರ ಸಂಸಾರ ಅವಲಂಬಿಸಿರುತ್ತದೆ. ಹಾರ್ಶ್ ಯಾವುದು ತಗೊಳ್ಬಾರ್ದು. ಹಾಗೆ ನಮ್ಮಲ್ಲಿ ಕೆಲವು ಇನ್ಸಿಡೆಂಟ್ ಅದನ್ನೇ ನಾನು ಅನುಕರಣೆ ಮಾಡ್ಕೊಂಡು ಬಂದೆ. ಆಗ ನಮ್ಮದು ಟೀಚಿಂಗ್ ಇನ್ಸ್ಟಿಟ್ಯೂಟ್ ಇತ್ತು, ಪೋಸ್ಟ್ ಗ್ರ್ಯಾಜುಯೇಷನ್ ಟೀಚಿಂಗ್ ಇನ್ಸ್ಟಿಟ್ಯೂಷನ್ ಆಗಿತ್ತು. ಆವಾಗ ನಾನು ಕೆಲವು ಬಹಳ ಬಡವರು, ಮನೆ ಕೆಲಸ ಅಲ್ಲಿ ಇಲ್ಲೆಲ್ಲ ಮಾಡೋರು ಬರ್ತಿದ್ರು. ಇದು ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಆಗಿರೋದ್ರಿಂದ ನಾನೊಂದು ಸ್ಕೀಮ್ ಮಾಡಿದ್ದೆ. ಅವರು 9 ತಿಂಗಳು ಬಂದು ತಪಾಸಣೆ ಮಾಡಬೇಕು, 100 ರೂಪಾಯಿ ಒಂದು ಸಲ ಬಂದರೆ. 9 ತಿಂಗಳಿಗೆ 900 ರೂಪಾಯಿ ಒಂದು ಕಾರ್ಡ್ ಕೊಡ್ತಿದ್ದೆವು. ಆ 900 ರುಪೀಸಲ್ಲಿ ಅವರಿಗೆ 2 ಸಲ ಸ್ಕ್ಯಾನಿಂಗ್ ಆಗ್ತಿತ್ತು, ಟು ನೋ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್, ಅವರ ಹೆಲ್ತ್ ಎಲ್ಲ. ಆಮೇಲೆ ಅದೇ ಬೆಳೆದು ಏನಾಯಿತು ಅಂದರೆ, ಹಾಗೆ ಹೋಗ್ತಾ ಇರುವಾಗ ಅವರಿಗೆ ಡೆಲಿವರಿ 9 ತಿಂಗಳು ಮತ್ತೇನು ಕೊಡಲಿಕ್ಕಿಲ್ಲ, ಅವರು ಬರೀ 900 ರೂಪಾಯಿ ಅಷ್ಟೇ, ತಿಂಗಳಿಗೆ 100 ರೂಪಾಯಿ ಕಟ್ಟು ಬರಬೇಕಾಗುತ್ತೆ. 900 ರೂಪಾಯಿ ಖರ್ಚು ವೆಚ್ಚದಲ್ಲೇ ಎಲ್ಲ ಡೆಲಿವರಿ. ಯಾಕೆಂದರೆ ನಮ್ಮಲ್ಲಿ ರೆಸಿಡೆಂಟ್ಸ್ ಇದ್ದರು, ರಿಜಿಸ್ಟ್ರಾರ್ಸ್ ಇದ್ದರು, ಅವರೇ ನೋಡ್ಕೊಳ್ತಾರೆ. ಆಯಿತಾ, ಅವರಿಗೆ ಜನರಲ್ ವಾರ್ಡಲ್ಲಿ 3 ದಿನ ಸ್ಟೇ. ಮಗುವಿಗೆ ಹೊಸ ಬಟ್ಟೆನೂ ಕೊಡ್ತಿದ್ದೆವು. ಆ ಕಾಲದಲ್ಲಿ ಸ್ವಲ್ಪ ಬರ್ತ್ ಸರ್ಟಿಫಿಕೇಟ್ ತರೋದು ಅಂದರೆ ಅದೊಂದು ದೊಡ್ಡ ಸಾಹಸ ಆಗಿತ್ತು. ಅದನ್ನು ತರಿಸ್ಕೊಡ್ತಿದ್ದೆವು BBMPಯಿಂದ. ಆಗ BBMP ಇರಲಿಲ್ಲ, CMC ಇತ್ತು. ಹೀಗೆ ಅನೇಕ ಇಂತಹ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅದರಲ್ಲಿ ಸಾವಿರಾರು ಡೆಲಿವರಿ ಆಗಿದೆ. ಮಕ್ಕಳ ಜನನ ಪ್ರಮಾಣ ಸರಿಯಾಗಿತ್ತು. ಭಾಳ ಆವಾಗ ಇನ್ಫೆಂಟ್ ಮಾರ್ಟಾಲಿಟಿ ಜಾಸ್ತಿ ಇತ್ತು, ಎಲ್ಲ ಕಮ್ಮಿ ಆಯಿತು.
ಹಾಗೆ ಕೆಲವು ಚಿಕ್ಕ ಪುಟ್ಟ ಸೇವೆಗಳನ್ನು ಮಾಡಿದೆ. ಅದೇ ರೀತಿಯಲ್ಲಿ ಕೆಲವು ಹಳ್ಳಿಗಳಲ್ಲಿ ರಾಮನಗರ, ಹಿಂದೂಪುರ, ಅನಂತಪುರ, ಕನಕಪುರ ಇಂಥ ಬೇಕಾದಷ್ಟು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿದೆ. ಸೊ ನೀವು ಬೆಂಗಳೂರಲ್ಲಿ ಆಸ್ಪತ್ರೆ ಇದ್ದರೂ ಕೂಡ ಆ ಕಡೆ ಬೇರೆ ಬೇರೆ ಕಡೆಗೆ ಹೋಗಿ ಹಿಂದೂಪುರಕ್ಕೆಲ್ಲ ಹೌದು ನಂದು ಔಟ್ರೀಚ್ ಇತ್ತು. ಔಟ್ರೀಚ್ ಪ್ರೋಗ್ರಾಮ್ಸ್ ಕೂಡ ಬೇರೆ ಬೇರೆ ಕಡೆ ನಮ್ಮ ಕೆಲವೊಂದು ಡಾಕ್ಟರ್ಸ್ ಟೀಮ್ ಅಲ್ಲಿ ಹೋಗ್ತಿದ್ರು. ಇದು ಅಲ್ಲದೆ ನಾವು ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತಿದ್ದೇವೆ ಎಲ್ಲ ಸ್ಪೆಷಾಲಿಟಿಯಲ್ಲಿ. ಹಾಗೆ ಕೆಲವು ಸಣ್ಣ ಪುಟ್ಟ ಸಾಧನೆಗಳನ್ನು ಮಾಡಿದ್ದೇವೆ. ನಾವು ಚೆರ್ರೆ ಮೇಲೆ ಕೂಡ ನೋಡ್ತಿದ್ವಿ ಅನೇಕ ನೀವು ಆಗಿನ ಕಾಲದಲ್ಲೇ ಆರೋಗ್ಯ ಶಿಬಿರಗಳ ಮಾಡಿದಂತಹ ಫೋಟೋಗಳು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೆ ಸಂಘ ಸಂಸ್ಥೆಗಳ ಸಹಾಯ ಇತ್ತು. ಹೌದು. ಅದರಲ್ಲಿ ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಒಂದು ಮಗು ಬರ್ತದೆ. ನಾನು ರಾತ್ರಿ 10:30 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೇನೆ. ಒಂದು ಮಗು ಬಂದ ತಕ್ಷಣ ಆಟೋ ಡ್ರೈವರ್ ತಂದಿದ್ದಾನೆ. ಸರ್, ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ನವ್ರು ಕಳಿಸಿದ್ದಾರೆ, ಇವರಿಗೆ ಕರ್ಕೊಂಡು ಹೋದ ತಕ್ಷಣ ನಾನು ಹೇಳಿದೆ ಅಡ್ಮಿಟ್ ಮಾಡಿ ಅಂತ. ಇಲ್ಲ ಸರ್, ಅವರು ತುಂಬ ಬಡವರು. ಆಯಿತು, ಅಡ್ಮಿಟ್ ಮಾಡಿರಿ ಮಗು. ಅಡ್ಮಿಟ್ ಮಾಡಿದ ತಕ್ಷಣ ICU ಒಂದು ತಿಂಗಳಿಂದ. ತುಂಬ ಬಡವರು, ಸೇಲಮಿಂದ ಬಂದಿರೋದು. ನಮ್ಮ ಇಂಟೆನ್ಸಿವಿಸ್ಟ್ ಹೇಳಿದರು ಅದು ಗುಲೆನ್-ಬಾರೆ ಸಿಂಡ್ರೋಮ್ ಅಂದರು. ಆಯಿತು, ಟ್ರೀಟ್ಮೆಂಟ್ ಎಲ್ಲ ಮಾಡಿದೆವು. ಬೇರೆ ಪೇಷಂಟ್ಗಳಿಗೆ ವಿಸಿಟ್ ಮಾಡಲಿಕ್ಕೆ ಬರ್ತಿದ್ದ ಕೆಲವು ನಮ್ಮ ಸ್ನೇಹಿತರಿದ್ದರು. ಅವರಿಗೆ ಹೇಳಿದೆ ಹೀಗೀಗೆ ಒಂದು ಮಗು ಇದೆ, ಆಕ್ಸಿಜನ್ನಲ್ಲಿದೆ, ವೆಂಟಿಲೇಟ್ರಲ್ಲಿದೆ. ಎಲ್ಲ ಧನ ಸಹಾಯ ಅವರು ಮಾಡಿದರು ಪೂರ್ತಿ. ಆ ಕಾಲದಲ್ಲಿ 1 ತಿಂಗಳಿತ್ತು ಮಗು. ಚೆನ್ನಾಗಿ ಮನೆಗೆ ಹೋದ. ಏನೂ ಕೊಡೋದು ಬೇಡ, ಮನೆಗೆ ಹೋಗು ಅಂತ ಹೇಳಿ ಕಳಿಸಿದೆವು. ಸೇಲಮಿಗೆ ಹೋಗಿ ಫಾಲೋಅಪ್ಪಿಗೆ ಬರುವಾಗ ಅವನು ಆ ಕಾಲದಲ್ಲಿ 35,000 ರೂಪಾಯಿ ತೊಗೊಂಡು ಬಂದಿದ್ದಾನೆ. ನಾವು ಹೇಳಿದೆವು ಇಲ್ಲ, ಈ ಮಗುವಿನ ಎಜುಕೇಷನ್ಗೆ ಖರ್ಚು ಮಾಡಿ ನೀವು ಬೇರೆಯವರೆಲ್ಲ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಸೊ ಈ ರೀತಿ ಸಮುದಾಯನ ಜೋಡಿಸ್ಕೊತಾ ಇದ್ದೀರಿ. ಹೌದು, ಖಂಡಿತವಾಗಿ ಹೌದು. ಭಾಳ ಸಂತೋಷ ಆಗುತ್ತೆ ಸರ್. ಈಗ ಮೆಡಿಕಲ್ ಕ್ಯಾಂಪ್ ಅಂತ ಬಂದಾಗ ಈಗಿನ ಕಾಲಘಟ್ಟದಲ್ಲಿ ಭಾಳಷ್ಟು ಟ್ರಾನ್ಸ್ಪೋರ್ಟ್ ಇದೆ. ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅಂತೇಳಿ ಭಾಳಷ್ಟು ಸವಾಲುಗಳು ಬರುತ್ತೆ. ಜನ ಸೇರಿಸ್ಬೇಕು, ಮಾಹಿತಿ ಕೊಡಬೇಕು, ನೀವು ಅಲ್ಲಿಗೆ ಡಾಕ್ಟರ್ಸ್ ಕರ್ಕೊಂಡು ಹೋಗ್ಬೇಕು, ವ್ಯವಸ್ಥೆ ಮಾಡಬೇಕು. ಆಗಿನ ಕಾಲ ಏನೇನು ಸವಾಲು ಇತ್ತು ಸರ್? ಏನೇನು ಸವಾಲು ತುಂಬ ಇತ್ತು. ಆದರೆ ಎಲ್ಲರೂ ತಮ್ಮ ತಮ್ಮ ವಾಹನಗಳಲ್ಲೇ ಬರ್ತಿದ್ರಾ? ಎಲ್ಲರೂ ಬಹಳ ಕಾಪರೇಟ್ ಮಾಡಿದರು. ಪ್ರತಿಯೊಬ್ಬರು ಕಾಪರೇಟ್ ಮಾಡ್ತಿದ್ರು. ಸೊ ಹೀಗಾಗಿ ಯಶಸ್ವಿಯಾಗಿ ಮಾಡಿದೆ. ಎಷ್ಟು ಮೆಡಿಕಲ್ ಕ್ಯಾಂಪ್ ಆಗಿರ್ಬೋದು ಸರ್ ಇದುವರೆಗೂ? ನನ್ನ ಸಾಧಾರಣ ಒಂದು 15-20 ಮಾಡಿರ್ಬೋದು. ಅದು ಒಂದು ಸಾಧನೆ. ಆಮೇಲೆ ನನಗೆ ಸಂಘ ಸಂಸ್ಥೆಗಳದ್ದು ತುಂಬ ಸಹಕಾರ ಇತ್ತು. ಯಾವುದೇ ಒಂದು ಇದ್ದರೂ ಅವ್ರು ಬಂದು ಸಹಾಯ ಪ್ರತಿಯೊಂದು. ಓಕೆ, ಅದಾದಮೇಲೆ ನೀವು DHA ಮಾಡ್ತೀರಾ ಸರ್ ಮದ್ರಾಸ್ನಲ್ಲಿ. ಯಾಕೆ DHA ಮಾಡಬೇಕಂತ ಏನು? ಅದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ. ನೀವು ಅದು ಮುಗಿದ ತಕ್ಷಣ ಕೆಲಸ ಅರಸಿ ಹೋಗ್ತೀರಾ ಅಥವಾ ಹೇಗೆ? ಇಲ್ಲೇ ಇದ್ದೆ, ಆಸ್ಪತ್ರೆ ಮಾಡ್ತೀರಾ? ಆಮೇಲೆ ನಾನು ನೆಕ್ಸ್ಟ್ ಕ್ವಶನ್ ಹೇಳಿ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆಮೇಲೆ ನಾನು ಸಾಹಿತ್ಯ ಲೋಕದಲ್ಲೂ ಇದ್ದೇನೆ, ಕೃಷಿಯಲ್ಲೂ ಇದ್ದೇನೆ. ನಾನು ಕೃಷಿ ಬಗ್ಗೆ ಬಹಳ ಆಸಕ್ತಿದಾಯಕವಾಗಿದೆ. ನೀವು ಬೆಂಗಳೂರು ಬಂದ ತಕ್ಷಣ ಕೆಂಗೇರಿ ಹತ್ರ ಕೃಷಿ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಅನ್ಕೋತಾ ಇದ್ದೀನಿ ಓದ್ ಮುಗಿಸಿದ ತಕ್ಷಣ ಕೆಲಸ ಮಾಡ್ತಾರೆ ಅಥವಾ ನೀವು ಉದ್ಯೋಗ ಆರಿಸ್ಕೊಂಡು ಹೋಗ್ತಾರೆ ಅನ್ಕೊಂಡೆ. ಬಟ್ ನೀವು ವ್ಯತಿರಿಕ್ತವಾಗಿ ಕೃಷಿ ರಾಮವಳ್ಳಿಯಲ್ಲಿ ಶುರು ಮಾಡಿದ್ದೆ. ರೇಷ್ಮೆ ಬೆಳೆಸ್ತಿದ್ದೆ ನಾನು, ಹೈನುಗಾರಿಕೆ ಮಾಡ್ತಿದ್ದೆ, ಡೈರಿ ಇತ್ತು, ನಾನು ತರಕಾರಿ ಬೆಳೆಸ್ತಿದ್ದೆ. ಚಿತ್ರ ಬರ್ತಿದ್ದೆ, ಯಾವ ಒಂದು ಚಿತ್ರ ಜ್ಞಾಪಿಸ್ಕೋಬೋದಾ? ಅದು ನಮ್ಮ ಫಾರ್ಮ್ನಲ್ಲಿ, ತೋಟದಲ್ಲಿ. ಓಕೆ, ಯಾವ ಸಮಯದ್ದು ಅಂತ ಏನೋ ಜ್ಞಾಪಕ ಇದೆಯಾ? ನೀವು ಆರಂಭದಲ್ಲಿ ಪ್ರಾರಂಭ ಮಾಡಿದ್ದ? ಆರಂಭದಲ್ಲಿ. ಓಕೆ, ಇದು ನೋಡಿ ತಾವು ಆರಂಭದಲ್ಲಿ ಪ್ರಾರಂಭ ಮಾಡಿರೋ ಚಿತ್ರಗಳೆಲ್ಲ. ಏನು ಬೆಳೆ, ಎಷ್ಟು ಎಕರೆ ಜಮೀನು ಕೊಂಡ್ಕೋತೀರಾ? ಹೇಗೆ? ಅಲ್ಲಿ ನಂದು ಮೊದಲಿಗೆ ತಗೊಂಡಿದ್ದು ನಾನು 7 ಎಕರೆ. 7 ಎಕರೆ ತಗೋತೀರಾ? ಹೌದು. ಆಮೇಲೆ ಅದು 10-15 ಎಕರೆ ಆಯಿತು. ಆಮೇಲೆ ಇಸ್ರೋ ಬಂತು. ನಾನು ರೇಷ್ಮೆಯಲ್ಲಿ ತುಂಬ ರೇಷ್ಮೆ ಬೆಳೆಸ್ತಿದ್ದೆ. ನನ್ನ ಹತ್ರ ಉದ್ಯೋಗ ಅರಿಸಿ ಬಂದವರು ಮತ್ತೆ ವಾಪಸ್ ಹೋಗುವುದಿಲ್ಲ, ಅವರಿಗೆಲ್ಲ ಸೌಕರ್ಯ ಕೊಡ್ತಿದ್ದೆ, ಅವರಿಗೂ ಬೆನಿಫಿಟ್ ಆಗುವ ಹಾಗೆ. ಆದ್ದರಿಂದ ನನ್ನ ಹತ್ರ ಉದ್ಯೋಗಕ್ಕೆ ಬಂದವರು ಎಲ್ಲರೂ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಏನೇನು ಬೆಳೀತಾ ಇದ್ರಿ ಅವಾಗ? ರೇಷ್ಮೆ, ಟೊಮೆಟೊ, ವೈಶಾಲಿ, ರೂಪಾಲಿ, ಎಂಡೋ-ಅಮೇರಿಕನ್ ಅವ್ರದ್ದು ಸೀಡ್ಸ್ ಕೊಡ್ತಿದ್ರು, ಬಾಳೆ. ನಂದು ವೆಹಿಕಲ್ ಹಾಪ್ಕಾಮಿಗೆ ಹೋಯ್ತು ಅಂತ ಹೇಳಿದರೆ ಕೂಲಿ ಬೇಕಾಗಿರಲಿಲ್ಲ. ಈ ITI, HAL ಮತ್ತು ಬೇರೆ ಬೇರೆ ಕಂಪನಿಗಳಿದ್ರು, ಅವರೇ ಬಂದು ಅದನ್ನು ಅನ್ಲೋಡ್ ಮಾಡ್ತಿದ್ರು. ಯಾಕಂದ್ರೆ ನಾವು ಯಾವುದು ಕೆಟ್ಟದ್ದು ಹಾಕ್ತಾರೆ ಎಲ್ಲ ಆರಿಸಿ ಫಸ್ಟ್ ಕ್ರೇಟ್ ಶುರು ಮಾಡಿದ್ದೆ ನಾನು. ಆವಾಗ ಬುಟ್ಟಿಗಳಲ್ಲಿ ಹೋಗ್ತಿತ್ತು. ಹಾಗೆ ಕೆಲವು ಅನ್ವೇಷಣೆಗಳನ್ನು ಮಾಡಿ
ಈಗಲೂ ಇದೆಯಾ ಕೃಷಿ ಜಮೀನು? ಇದೆ. ಈಗಲೂ ಹೋಗ್ತೀರಾ ಹೊಲಗಳಿಗೆ? ಹೋಗ್ತೇನೆ. ಹೌದಾ? ಈ ಕಬ್ಬು ಬೆಳೆಸ್ತೇನೆ. ಕಬ್ಬು ಬೆಳೆಸ್ತೀರಾ? ಹಾಗೆ. ಕಬ್ಬು, ಈಗ ಎಲ್ಲೆಲ್ಲಿದೆ ಜಮೀನು? ಕೆಂಗೇರಿ, ಕೊಳ್ಳೇಗಾಲಲ್ಲಿ ಕೆಂಗೇರಿ ಎಲ್ಲ ಈಗ ನಗರ ಆಗೋಗಿದೆ. ನಗರ ಆಗೋಗಿದೆ. ಕೊಳ್ಳೇಗಾಲ ಕೊಳ್ಳೇಗಾಲ ಕಾವೇರಿ ಪಕ್ಕದಲ್ಲಿ. ಸೊ ನೀವು ಈಗ ಬೆಂಗಳೂರು ಉಳ್ಕೊಂಡ್ರು ಕೂಡ ಕೊಳ್ಳೇಗಾಲಕ್ಕೆ ಹೋಗ್ತಾ ಇರ್ತೀರಾ? ಅದು ನಮ್ಮ ಕುಲಕಸುಬು. ಕುಲಕಸುಬು. ಓಕೆ. ವಾರಕ್ಕೆ ಎಷ್ಟು ದಿವಸ ಹೋಗ್ತೀರಾ ಸರ್? 15 ದಿನಕ್ಕೆ, ವಾರಕ್ಕೆ ಹೋಗ್ತೀರಾ? ಹೀಗೆ ಟೈಮ್ ಸಿಕ್ಕಿದಾಗ ಹೋಗ್ತಾನೆ. ಈಗೇನು ಬೆಳೀತಾ ಇದೆ ಸರ್ ಬೆಳೆ ಎಲ್ಲ? ಅದೇ ಕಬ್ಬು, ಭತ್ತ, ತೆಂಗು. ಈ ಮೂರು ಬೆಳೀತಾ ಇದ್ದೀರಾ. ತುಂಬ ಸಂತೋಷ. ಹಾಗಾಗಿ ಕೃಷಿ ಸಾಹಿತ್ಯದಲ್ಲೂ ಕೂಡ ತಾವು ಕೃಷಿ ಮಾಡ್ತೀರಾ? ಸಾಹಿತ್ಯದಲ್ಲಿ ಅಂದ್ರೆ ಕೇಸರಿ ಹಸಿರು ಸಮಾಗಮ ಅಂತ ಒಂದು ಪುಸ್ತಕ ಬರುತ್ತೆ. ಈ ಪುಸ್ತಕ ಆತ್ಮಚರಿತ್ರೆ. ಅದು ಪುಸ್ತಕ ಆತ್ಮಚರಿತ್ರೆ. ನಂದು 47 ವರ್ಷದ ವೈವಾಹಿಕ ಜೀವನವನ್ನು ಇದರಲ್ಲಿ ನಾನು ಬರೆದಿದ್ದೇನೆ. ಇದನ್ನು ಬರೆದಿರಲು ಕಾರಣ ಏನು ಅಂತ ಹೇಳಿದರೆ, ನಾನು ಮದುವೆಯಾಗಿರೋದು ಕಟ್ಟಾ ವೈದಿಕ ಬ್ರಾಹ್ಮಣ ಸಂಪ್ರದಾಯದ ಹುಡುಗಿಗೆ. ಆವಾಗ ಅದು ಅಂದರೆ ನಮ್ಮ ಭಾಳ ಒಂದೇ ಊರಿನವ್ರು ನಾವು ಅವರು ನಮ್ಮ ಪ್ರೀತಿ ಬೆಳೀತು. ಆಗ ಅವರು, ನಾನು ಕೇಳಿದೆ, ಆಗ ಅವರು ಒಂದು ತೋರಿಸ್ತಾ ಇದ್ದಾರೆ. ಹೌದಾಗ ಹಾಗೆ ಯಾವಾಗಿನ ಚಿತ್ರ ಸರ್? ಮದುವೆ ಆದಾಗ ಆಗ ಅವರು, ಇಲ್ಲ ನಮ್ಮದು ಸಂಪ್ರದಾಯಗಳು ಬೇರೆ ಇದೆ, ಆದರೆ ಒಂದು ಕಂಡೀಷನ್ ಮೇಲೆ ನಾನು ಒಪ್ಕೊಳ್ತೇನೆ. ನಾನು ಬ್ರಾಹ್ಮಣಲಾಗಿಯೇ ಇರ್ತೇನೆ. ನಾನು ಹುಟ್ಟಿದ್ದು ಹೀಗೆ, ನನ್ನ ಕೊನೆ ತನಕ ನಾನು ಅದನ್ನು ಒಪ್ಕೊಂಡಿದ್ದೆ. ಆಯಿತು, ನಾವು ಹಾಗೆ ಇರೋಣ, ನಾನು ಹೀಗೆ ಇರ್ತೇನೆ, ನೀವು ಹಾಗೆ ಇರಿ, ಒಂದೇ ಮನೆಯಲ್ಲಿ. ಆದರೆ ಅವಳು ಭಾಳ ಶಿಸ್ತಿನ ಸಿಪಾಯಿ. ಅವಳು ತುಂಬ ಒಳ್ಳೆಯ ವ್ಯಕ್ತಿತ್ವ. ಅವರ ಬಗ್ಗೆ ಬಣ್ಣನೆ ಮಾಡೋದು ಭಾಳ ಕಷ್ಟ ಇದೆ. ಯಾಕಂದರೆ ಅಷ್ಟು ಅವರ ಭಾಳ ಸುಸಂಸ್ಕೃತರು, ತುಂಬ ಸಂಸ್ಕಾರ ಉಳ್ಳವಳು. ಮಕ್ಕಳನ್ನು ಬೆಳೆಸೋದಾಗಲಿ, ಇನ್ನೊಬ್ಬರಿಗೆ ಸಹಾಯ ಮಾಡೋದಾಗಲಿ. ನಮ್ಮ ಕುಟುಂಬದಲ್ಲಿ ಬಡವರಿದ್ದರು, ಅವರಿಗೆ ವಿದ್ಯಾರ್ಜನೆಗೆ, ಅವರ ಮದುವೆಗಳಿಗೆ. ಹಾಗೆ ಅವರ ಕುಟುಂಬದಲ್ಲಿಯೂ ಬಡವರಿದ್ದರು. ಅವರಿಗೆ ಎಲ್ಲ ಬಹಳ ಜನರಿಗೆ ಎಜುಕೇಷನ್ ಕೊಟ್ಟಿದ್ದಾಳೆ ಅವಳು. ಬಹಳ ಜನರಿಗೆ ಸಹಾಯ ಮಾಡಿದ್ದಾರೆ ಮದುವೆಗಳಿಗೆ, ಅದಕ್ಕೆ ಇದಕ್ಕೆ. ಪ್ರೀತಿ ಆಯಿತು ಅಂತ ಹೇಳಿದ್ರೆ, ಈ ಪ್ರೀತಿ ಅಂಕುರ ಆಗಿದ್ದು ಹೇಗೆ ಮತ್ತು ಯಾವಾಗ ಸರ್? ಅದನ್ನು ತಿಳ್ಕೋಬೇಕು. ನಮ್ಮ ಒಂದೇ ಊರು, ದಾರಿಯಲ್ಲಿ ನಡ್ಕೊಂಡೇ ಹೋಗಬೇಕು. ಆಗ ಬಸ್ಸುಗಳಿಲ್ಲ, ಒಟ್ಟಿಗೆ ಹೋಗ್ತಿದ್ದೆವು. ಆಗ ಅವರ ಮಾವನ ಅತ್ತೆ ಮಗ ಒಬ್ಬರು ಶ್ಯಾಮ್ ಸುಂದರ್ ರಾವ್ ಅಂತ ಇದ್ದರು. ನಾವು ಬಸ್ ಹತ್ತಿದ್ದೆವು, ಅವರು ಬಸ್ ಹತ್ತಿದ್ದೆವು. ನನಗೆ ಮಾತಾಡಲಿಕ್ಕೆ ನಾನು 1 ವರ್ಷದಿಂದ ಕಾಯ್ತಿದ್ದೆ, ಆಗಿರಲಿಲ್ಲ. ಆಗ ಅವರು, ಇದು ನನ್ನ ಅತ್ತೆ ಮಗಳು ಅಂತ ಪರಿಚಯ ಮಾಡಿದರು. ನಾನು ದಿನ ನೋಡ್ತೀನಿ, ನಮ್ಮ ಒಂದೇ ಊರು, ಅವರು ಬೇರೆ ಕಾರ್ಕಳದಲ್ಲಿರೋದು. ಹಾಗೆ ಪರಿಚಯ ಆಯಿತು. ಪರಿಚಯ ಆದಮೇಲೆ ಮತ್ತೆ ಅದು ಕಂಟಿನ್ಯೂ ಆಯಿತು. ಆಮೇಲೆ ಆವಾಗ ಸಿಗ್ತಿದ್ದೆವು. ಆ ಕಾಲದಲ್ಲಿ ಬಹಳ ಕಷ್ಟ ಇತ್ತು. ಯಾಕಂತ ಹೇಳಿದರೆ, ಅವರ ಮನೆಯಲ್ಲಿ ದೇವಸ್ಥಾನಗಳಿದೆ. ವಿಷ್ಣುಮೂರ್ತಿ ದೇವಸ್ಥಾನ. ಮೊನ್ನೆ ಕಳೆದ ವಾರ ನಾನು ಅಲ್ಲೇ ಇದ್ದೆ. ಅದು ಈಗ ಜೀರ್ಣೋದ್ಧಾರ ಆಗ್ತಾ ಇದೆ. ನಾನೇ ಚೀಫ್ ಗೆಸ್ಟ್. ಅದಕ್ಕೆ ಕರ್ನಾಟಕ ಬ್ಯಾಂಕ್ ಚೇರ್ಮನ್ರು ಬಂದಿದ್ದರು. ಅವರ ಅಧ್ಯಕ್ಷತೆ ಮತ್ತು ಅಲ್ಲಿಯ ಗುತ್ತಿನಾರು ಅವ್ರದ್ದು ಊರಿಗೆ ಸಂಬಂಧಪಟ್ಟ ಅವ್ರದ್ದು 2 ಮನೆಗಳಲ್ಲೂ ದೇವಸ್ಥಾನ ಇದೆ. ಸೂಡ ಅಂತ ಅವರ ತಾಯಿಯವರು, ಕಾರ್ಕಳ ತಾಲೂಕು. ಅಲ್ಲಿನೂ ಅವ್ರದ್ದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಷಷ್ಠಿ ಎಲ್ಲ ಆಗ್ತದೆ. ಭಾಳ ದೊಡ್ಡ ದೇವಸ್ಥಾನ ಇದೆ. ಸೊ ಹಾಗೆ ಅವರು ದೇವಸ್ಥಾನದ ಕುಟುಂಬಗಳಿಗೆ ಸೇರಿದವರು. ಅವರ ಮನೆಯಲ್ಲಿ ಯಾವಾಗಲೂ ಭಾಳ ಅವ್ರದ್ದು ವೈದಿಕ ಬ್ರಾಹ್ಮಣರು. ಅದನ್ನು ನಾನು ಒಪ್ಕೊಂಡಿದ್ದೆ. ಕೊನೆಗೆ ನಮ್ಮ ತಂದೆ ತಾಯಿ ಇರಲಿಲ್ಲ ನನಗೆ. ನಾನು 8ನೇ ಕ್ಲಾಸಲ್ಲಿರುವಾಗ ತೀರಿ ಹೋಗಿದ್ದರು. ನನ್ನ ತಂದೆ ಒಪ್ಕೊಂಡ್ರು. ಆಮೇಲೆ ಎಲ್ಲರೂ ಸಮಾಜನೇ ಒಪ್ಕೊಂತು. ನನಗಿಬ್ಬರು ಮಕ್ಕಳು. ಒಬ್ಬನ ಹೆಸರು ಡಾಕ್ಟರ್ ಎಸ್ ರಾಜ್ಕಮಲ್ ಅಂತ. ನನ್ನ ಮಗಳು ಇವರು ಸೀಮಾ. ಯುನೀಕ್ ನೇಮ್ಸ್. ಅವರ ಈಗ ನನ್ನ ಮಗನ ಮಕ್ಕಳ ಹೆಸರು, ಒಬ್ಬಳ ಹೆಸರು ರೇನಾ, ಅಲ್ಲಿ ಕಾಣ್ತಿದ್ದ ರೇನಾ. ಅವಳು ನನ್ನ ಸೊಸೆ ಡಾಕ್ಟರ್ ಏಕ್ತಾ. ಹಾಗೆ ನನ್ನ ಅವನ ಮಗನ ಹೆಸರು ಕಬೀರ್. ಹೌದು. ಎಲ್ಲ ಯುನೀಕ್ ನೇಮ್. ಒಬ್ಬ ಮೊಮ್ಮಗ ಅಲ್ಲ, ಇನ್ನೊಂದು ಮಗಳಿದ್ದಾಳೆ. ನನ್ನ ಮಗಳು ಸೀಮಾ. ಅವಳ ಗಂಡ ಇಲ್ಲಿ ಬೆಂಗಳೂರಿನವರೇ, ಪ್ರಕಾಶ್ ಅಂತ. ಅವರ ಒಂದು ಮಗು ಇದೆ, ಅವನಿಗೆ 9 ವರ್ಷ.
ಅವನ್ನ ಸೊ ನಿಮ್ಮ ತಲೆಮಾರಿನಿಂದ 3G ಥರ್ಡ್ ಜನರೇಷನ್ವರೆಗೂ ಕೂಡ ಒಂಥರ ಸಮಾಗಮ, ಕೇಸರಿ ಹಸಿರು ಸಮಾಗಮನೇ ಆಗ್ತಾ ಬರ್ತಾ ಇದೆ. ಹೌದು ಹೌದು ಸೌಹಾರ್ದತೆಯ ಸಂಕೇತ ಅಂತ ಹೇಳ್ಬೋದು. ಹಾಗೆ. ನಿಹಾಲ್ ಅಂತ ಅವನ ಹೆಸರು, ಹಾಂ ಹಾಂ ನನ್ನ ಮಗಳ ಹೆಸರು, ಮಗಳ ಮಗನ ಹೆಸರು. ಸೊ ಎಲ್ಲರೂ ಒಂದು ಕೂಡು ಕುಟುಂಬ, ಅಂದರೆ ಬೇರೆ ಬೇರೆ ಇದ್ದೇವೆ. ಅವರು ಅಲ್ಲಿದ್ದಾರೆ, ಸ್ಕೂಲಿಗೆ ಹತ್ತಿರ ಆಗಿ ಅವರವರ ಸ್ವಂತ ಮನೆಗಳಲ್ಲಿ. ಸೊ ಕೂಡು ಕುಟುಂಬವಾಗಿದ್ದೀರಾ. ಹೌದು. ಕೇಸರಿ ಹಸಿರು ಸಮಾಗಮದ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಈ ಒಂದು ನಿಮ್ಮ ಆತ್ಮಚರಿತ್ರೆ ಬರೀಬೇಕಂತ ನಿಮ್ಗೆ ಯಾವಾಗ ಅನಿಸಿದ್ದು? ಆತ್ಮಚರಿತ್ರೆ ಯಾವಾಗ ನನಗೆ ಬರೀಬೇಕು ಅಂತ ಇತ್ತು ತುಂಬ ವರ್ಷಗಳಿಂದ. ಯಾಕಂದರೆ ನಾನು ಸ್ವಲ್ಪ ಕಟುವಾಗಿ ವಿಶ್ಲೇಷಣೆ ಕೊಡ್ತೇನೆ. ಅದಕ್ಕೆ ನಮ್ಮ ಗುರು ಗುಣವಂತ ಮಂಜು, ಇನ್ನೊಬ್ಬರು, ನನಗೆ ಕೆಲವು ವ್ಯಕ್ತಿಗಳು ಬಹಳ ಆದರ್ಶ, ಅಂದರೆ ರೋಲ್ ಮಾಡೆಲ್ಸ್ ಇದ್ದಾರೆ ನೋಡಿ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಗುಣ ನಿರ್ದೇಶಕ. ಹೌದು ಹೌದು ಹೌದು, ಅವರು ನಿರ್ದೇಶಕರು ಗುಣವಂತ ಮಂಜು ಬಹಳ ಸಕಲ ಗುಣ ಸಂಪನ್ನರು. ಹಾಗೆ ನನ್ನ ಇನ್ನೊಬ್ಬರಿದ್ದಾರೆ, ಅವರ ವಿ ಕೃಷ್ಣಮೂರ್ತಿ ಅಂತ. ಅವರಿಗೆ ಅಷ್ಟು ತಾಳ್ಮೆ ಸಹನೆ ಬೇರೆ ಯಾರಿಗೂ ಇಲ್ಲ. ತುಂಬ ಬಹಳ ತಾಳ್ಮೆ ಇರುವ ವ್ಯಕ್ತಿಗಳು. ಹಾಗೆ ನಡೆದಾಡುವ ಬಸವಣ್ಣನವರಿದ್ದಾರೆ ನಮ್ಮಲ್ಲಿ. ನಮ್ಮ ಗುರುಗಳೇ ಸಿ ಸೋಮಶೇಖರ್ ಅಂತ. ಅವರು ವಚನ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು. ಹಾಗೆ ಇನ್ನೊಬ್ಬರು ಸಾಹಿತಿಗಳಿದ್ದಾರೆ, ಕಾಣ್ಬೋದು ಚಿತ್ರದಲ್ಲಿ ನಾವು ಕಾಣ್ತೀವಿ. ಹಾಂ ಹೌದು 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 ಹೌದು. ಹಾಗೆ ಇನ್ನೊಬ್ಬರಿದ್ದಾರೆ, ನಮ್ಮ ಸನ್ಮಾನ್ಯ ಡಿ ಸಿ ಅವರು, ಬಸವಲಿಂಗಪ್ಪ ಹಿರೇಮಠ ಅಂತ ಒಬ್ಬರಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳು ಅವರು ನನಗೆ ಆದರ್ಶರು. ಪ್ರತಿಯೊಂದರಲ್ಲಿ ಅವರು ರೋಲ್ ಮಾಡೆಲ್ಸ್, ಅವರ ಜೀವನನೇ ಹಾಗೆ ಬಹಳ. ಆ ವ್ಯಕ್ತಿಗಳೊಟ್ಟಿಗೆ ನಾನು ಹಾಗೆ ದೊಡ್ಡರಂಗೇಗೌಡರ ಜೊತೆ ಕೂಡ ದೊಡ್ಡರಂಗೇಗೌಡರು, ಹೌದು, ಅವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಅಂತಹ ಮಹಾನ್ ಸಾಹಿತಿಗಳೊಟ್ಟಿಗೆ ಹೀಗೆ. ಸೊ ಅವ್ರ ಜೊತೆ ಒಡನಾಟ ಮಾಡ್ತಾ 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 ತಾವು ನಾನು ತುಂಬ ಬುಕ್ಸ್ ಓದ್ತಿದ್ರ. ನಂದು ಲೈಬ್ರರಿ ಬಹಳ ದೊಡ್ಡದಿದೆ. ಓಕೆ. ಹಾಗಿರುವಾಗ ನನಗೆ ಬುಕ್ ಯಾಕೆ ನನ್ನ ಸ್ವಂತ ಆಟೋಬಯೋಗ್ರಫಿ ನಾನೇ ಯಾಕೆ ಬರಿಬಾರ್ದು ಅಂತ ಹೇಳಿ ಬರ್ತೀನಿ. ಸಂಕ್ಷಿಪ್ತವಾಗಿ ಬರೆದಿದ್ದೆ. ಎಷ್ಟು ದಿವಸ ತಗೊಂಡು ಸರ್ ಪುಸ್ತಕ ಬರೀಲಿಕ್ಕೆ ತಾವು? ಇದು ಪುಸ್ತಕ ಬರೀಲಿಕ್ಕೆ ಒಂದು 30-40 ದಿನ ತಗೊಂಡಿದ್ದೆ. 40 ದಿನ. ಆದರೆ ಒಂದು ಅಭ್ಯಾಸ ಇದೆ, ನಾನು ಪ್ರತಿ ಹಂತದಲ್ಲೂ ಪ್ರತಿ ದಿನ ನಾನು ಒಂದು ಡೈರಿ ಬರೀತೇನೆ. ಇವಾಗಿಂದ ಅಲ್ಲ, 1972 ಇಂದ ಇವತ್ತಿನವರೆಗೂ ಡೈರಿ ಇದೆ ನನ್ನ. ಎಲ್ಲ ಡೈರಿಯಲ್ಲಿ ರೆಕಾರ್ಡ್ ಮಾಡ್ತೇನೆ. ಆದರೂ 35 ದಿನದಲ್ಲೇ ಫಿನಿಶ್ ಮಾಡಿದೆ. ಓಕೆ. ಈ ಪುಸ್ತಕದಲ್ಲಿ ತಮ್ಮ ಜೀವನ ಚರಿತ್ರೆಯಲ್ಲಿ ಇನ್ನೇನೇನು ಪ್ರಮುಖ ಅಂಶಗಳು ನಾವು ಕಾಣ್ಬೋದು? ಏನೇನು ದಾಖಲಿಸಿದ್ದೀರಾ ಆ ಪುಸ್ತಕದಲ್ಲಿ ತಾವು? ನನ್ನ ಇಡೀ ಜೀವನವನ್ನೇ ದಾಖಲಿಸಿದ್ದೇನೆ, ಸಂಕ್ಷಿಪ್ತವಾಗಿ ದಾಖಲಿಸಿದ್ದೀರಾ. ಓಕೆ. ಹೌದು. ವಿಶೇಷವಾಗಿ ಸೌಹಾರ್ದತೆಯನ್ನು ನೆಲೆಗಟ್ಟಾಗಿಟ್ಟುಕೊಂಡು ತಾವು ದಾಖಲಿಸಿದ್ದೀರಾ. ತಾವು ಹೇಳ್ತಾ ಇರಿ, ತಮ್ಮೊಂದು ವಿಶೇಷ ವ್ಯಕ್ತಿತ್ವ ಗಮನಿಸ್ತಾ ಇದೆ. ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು, ಬಹಳಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದೀರಾ ಅಂತ. ಆ ಒಂದು ಪ್ರಯಾಣದ ಬಗ್ಗೆ ಸ್ವಲ್ಪ ವಿವರಿಸಿ. ಯಾಕಂದರೆ ನನ್ನ ಮಿಸ್ಸಸ್ ಇದ್ದಾರಲ್ಲ, ಅವರು 2019ರಲ್ಲಿ ತೀರ್ಕೊಂಡ್ರು. ಅಲ್ಲಿಯವರೆಗೆ ಅವರ ಪ್ರಯಾಣ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲ ಧಾರ್ಮಿಕ ಎಲ್ಲ ಪೂಜೆ ಪುನಸ್ಕಾರಗಳು ನಡೀತದೆ, ಇವಾಗಲೂ ನಡೀತದೆ, ಈ ದಿನವೂ ನಡೀತದೆ. ಅವರ ದೇವರ ಕೋಣೆನೇ ಬಹಳ ವಿಶಾಲವಾಗಿದೆ. ಅದನ್ನೀಗ ನಾವು ಮುಂದುವರಿಸ್ತಿದ್ದೇವೆ. ಅವರಿಗೆ ಪ್ರತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಲ್ಲಿ ದೇವರ ಕೋಣೆ. ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬಂದು, ನನ್ನ ಧರ್ಮಕ್ಕೆ ಸರಿಯಾಗಿ ನಾನು ನಮಾಜ್ ಮಾಡಿ ಬಂದ್ರೇ ಬ್ರೇಕ್ಫಾಸ್ಟ್ ಅವ್ರದ್ದು ಆರ್ಡರ್ ಹಾಕಿತ್ತು. ಅಂದರೆ ಅವರು ಎಲ್ಲರೂ ದೇವರ ಮೊರೆ ಹೋಗಬೇಕು. ಪ್ರತಿಯೊಬ್ಬರು ದೇವರನ್ನು ನಂಬಿ ಜೀವನವನ್ನು ಮುನ್ನಡೆಸಬೇಕು ಅಂತ ಇತ್ತು. ಆಗ ಅವರು ಏನು ಮಾಡ್ತಿದ್ರು, ಅದನ್ನೇ ನಾವು ಅವರಿಗೆ ದೇವಸ್ಥಾನಗಳಿಗೆ ಭೇಟಿ ನೀಡುವ ಬಹಳ ದೇವಸ್ಥಾನ, ಇಡೀ ಇಂಡಿಯಾದ ಎಲ್ಲ ದೇವಸ್ಥಾನ ಸುತ್ತಿದೆ, ಯಾವುದು ಬಾಕಿ. ಯಾವ್ದು ಪ್ರಮುಖವಾದ ಜ್ಞಾಪಿಸ್ಕೋಬೋದಾ? ಇಲ್ಲಿ ಸೌತಲ್ಲಿ ಇತ್ತೀಚೆಗೆ ನಾವು ಹೋಗಿದ್ದು, ಆಗ ನನ್ನ ಮಿಸ್ಸಸ್ ಇರಲಿಲ್ಲ, ನಾವು ರಾಮೇಶ್ವರಂ, ಮಧುರೆ ಮೀನಾಕ್ಷಿ, ಆಮೇಲೆ ತಂಜಾವೂರು, ಮತ್ತು
ಕಾಮಾಕ್ಷಿ. ಸೊ ಐತಿ ಅಂದರೆ ಮಕ್ಕಳ ಜೊತೆ ಪ್ರಯಾಣ ಮಾಡಿದ್ರೆ ಕುಟುಂಬ ಮಕ್ಕಳ ಜೊತೆನೂ ಪ್ರಯಾಣ ಮಾಡ್ತೇನೆ, ನಾನು ಒಬ್ಬನೇ ಸ್ನೇಹಿತರ ಜೊತೆ. ಹೋಗ್ತೀರಾ? ಮೊನ್ನೆ ಗುಜರಾತಲ್ಲಿ ಎಲ್ಲ ದೇವಸ್ಥಾನಗಳ ಪ್ರದಕ್ಷಿಣೆ ಮಾಡಿ ನಾನು ಅಲ್ಲಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ಹತ್ರ ಕೂಡ ನಮ್ಮ ಫೋಟೋ. ಅದು ಅವರೆಲ್ಲ IPS ಆಫೀಸರ್ಸ್ಗಳು, 10 ಜನರದ್ದೊಂದು ಟೀಮ್ ಇತ್ತು. ಅವರೆಲ್ಲ SP ಗಳು DCPಗಳೆಲ್ಲ ಇದ್ರು. ನನ್ನ ಸ್ನೇಹಿತರೊಬ್ರು ಇದ್ದಾರೆ, ಲಕ್ಷ್ಮಣ್ ಸಿಂಗ್ ಅಂತ. ನನಗೆ ಸಾಧಾರಣ 50 ವರ್ಷದಿಂದ ಭಾಳ ಆತ್ಮೀಯರು ಅವರು. ಅವ್ರ ಜೊತೆ ಅವರೆಲ್ಲ ಅವಾಗ ಟೂರ್ ಹೋಗುವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಈ ಪುಸ್ತಕದ ಹೊರತಾಗಿ ಬೇರೆ ಏನಾದರೂ ಸಾಹಿತ್ಯ? ನಾನು ಬರೀಲಿಕ್ಕೆ ಹೊರಟಿದ್ದೆ, ಆದರೆ ನಮ್ಮ ಕೆಲವರು ನೀನು ಭಾಳ ಕಟುವಾಗಿ ಬರಿತೀಯ, ಇದನ್ನು ಸಮಾಜ ಆಕ್ಸೆಪ್ಟ್ ಮಾಡಲಿಕ್ಕಿಲ್ಲ, ಇದನ್ನು ಬೇರೆ ಮಾಡು ಅಂದರು. ಅದಕ್ಕೆ ಬರೆದು ಹಾಗೆ ಇಟ್ಟಿದ್ದೆ ಅದನ್ನು. ಯಾಕಂದರೆ ನಾನು ಇದ್ದದ್ದನ್ನು ಇದ್ದ ಹಾಗೆ ಬರೀತೇನೆ, ಅದನ್ನು ಸಮಾಜ ಆಕ್ಸೆಪ್ಟ್ ಮಾಡಬೇಕಲ್ವ. ನೇರ ನುಡಿ ನಿಷ್ಠುರ ನುಡಿ. ಸೊ ಹಾಗಾಗಿ ಈ ಪುಸ್ತಕಕ್ಕೆ ಸೀಮಿತಗೊಳಿಸ್ಕೊಂಡಿದ್ದೀರಾ? ಯಾಕಂದರೆ ನೋಡಿ, ಈಗ ಇಷ್ಟೇ, ನಾನು ನನಗೆ ನನ್ನ ಅನಿಸಿಕೆಗಳನ್ನು ಬರಿತೇನೆ. ಅದು ನನ್ನ ಅನಿಸಿಕೆ, ಸಮಾಜಕ್ಕೆ ನಾನು ಹೇಳುವ ವಿಚಾರ ಅಲ್ಲ. ಸಮಾಜಕ್ಕೆ ಏನು ಹೇಳೋದು ಅಂದರೆ, ನೀನು ಒಳ್ಳೆಯ ಮನುಷ್ಯನಾಗಿರು ಯಾವಾಗಲೂ, ಅಷ್ಟೇ. ಅದೇ ಮೊದಲು ಆರಂಭದಲ್ಲೇ ಹೇಳಿದ್ರಿ, ವಿಶ್ವಮಾನನಾಗಿರೋ, ಒಳ್ಳೆ ಮನುಷ್ಯನಾಗಿರೋ ಅಂತ. ಖಂಡಿತ ನಿಮ್ಮ ಜರ್ನಿ ಬಗ್ಗೆ ಬಹಳಷ್ಟು ಮಾತನಾಡಿದೆ. ಅದಕ್ಕಿಂತ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ಪಡೆಯುವಂಥ ಸಮಯ. ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯಲ್ಲಿ ಈಗ ಒಂದು ಚಿಕ್ಕ ವಿರಾಮ. आज खेलो श्याम संग होरी, आज खेलो श्याम संग होरी, आज खेलो श्याम संग होरी, आज खेलो आज खेलो श्याम संग होरी, श्याम संग होरी, श्याम संग होरी होरी, खेलो खेलो श्याम संग होरी रे, काहे को नेहल सजन तुम ಒಡಿಸ್ಸಿ ನೃತ್ಯ ಪ್ರಕಾರದಲ್ಲಿ ಹೆಸರು ಮಾಡಿರುವಂತಹ ನೃತ್ಯಗಾರರಲ್ಲಿ ಮಧುಲಿತಾ ಮೊಹಾಪಾತ್ರರ ಹೆಸರು ಮುಂಚೂಣಿಯಲ್ಲಿದೆ. ಕೊನಾರ್ಕ್ ಫೆಸ್ಟಿವಲ್, ತಾಜ್ ಮಹೋತ್ಸವ, ಮುಕ್ತೇಶ್ವರ್ ಫೆಸ್ಟಿವಲ್, ಮ್ಯಾಜಿಕ್ ಇನ್ ಮೂಮೆಂಟ್ಸ್ USA, ಲಂಡನ್ನ ಇಂಡಿಯನ್ ಹೈಕಮಿಷನ್ ಸಮಾಗಮ ಮುಂತಾದ ಹಲವಾರು ದೇಶ ವಿದೇಶಗಳ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ.
ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿಗೆ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ನಾವು ಸಾಹಿತ್ಯದ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಜೀವನದ ಪಯಣದ ಬಗ್ಗೆ ಮಾತನಾಡಿದ್ರಿ. ಸಿನಿಮಾ ನಿಮಗೂ ಕೂಡ ಅವಿನಾಭಾವ ಸಂಬಂಧ ಇದೆ. ಸಿನಿಮಾ ರಂಗದ ಜರ್ನಿ ತಾವು ಪ್ರಾರಂಭ ಮಾಡ್ತೀರಾ. ನಮ್ಮ ಮೊದಲನೇ ಪ್ರಶ್ನೆ, ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಅದೊಂದು ಸ್ವಾರಸ್ಯಕರವಾದ ಒಂದು ಘಟನೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮಲ್ಲಿ ಯಾವಾಗ ಬರ್ತಾ ಇದ್ರು. ನನ್ನ ಮಗ ಡಾಕ್ಟರ್ ರಾಜ್ ಕಮಲ್ ಅಲ್ಲಿ ಊಟ ಮಾಡುವಂಥ ಸಂದರ್ಭ ಅವರು ನಮ್ಮ ಮನೆಗೆ ಬರ್ತಿದ್ರು. ಅವರಿಗೆ ಯಾಕಂದರೆ ನನ್ನ ಶ್ರೀಮತಿಯವರು ಒಳ್ಳೆಯ ಪಾಕಶಾಲಾ ಪ್ರವೀಣರು, ಒಳ್ಳೆಯ ಉಡುಪಿ ಅಡುಗೆಯನ್ನು ಅವರು ಮಾಡ್ತಿದ್ರು. ಅವರು ಆವಾಗ ಬರ್ತಿದ್ರು. ಅವರು ಕ್ಲಿನಿಕ್ಕಿಗೆ ಬರ್ತಿದ್ದಾಗ, ನನ್ನ ಮಗನ ಕ್ಲಿನಿಕ್ಕಿಗೆ ಬಂದಾಗ ನನಗೆ ಫೋನ್ ಮಾಡುವರು, ನಾನು ಇವತ್ತು ಬರ್ತಾ ಇದ್ದೇನೆ. ಅಮ್ಮನವರು, ನನ್ನ ಮಿಸ್ಸಸ್ ಅಡುಗೆ ಮಾಡ್ತಾಯಿದ್ರು. ಅಡುಗೆ ಮಾಡಿ ಅವರಿಗೆ ಬಡಿಸೋದು ಅವರಿಗೆ ತುಂಬ ಇಷ್ಟ ಆಗ್ತಿತ್ತು. ಅವರು ಬೆಳಿಗ್ಗೆ ಬಂದರೆ ಅವರ ಕ್ಲಿನಿಕ್ ಪ್ರಯಾಣ ಮುಗಿಸಿ ಬಂದು ನಮ್ಮ ಮನೆಗೆ ಬಂದು ಮನೆಯಲ್ಲಿದ್ದು ಊಟ ಮಾಡಿ, ಮತ್ತು ಅವರ ಥಿಂಕಿಂಗ್ ಎಬಿಲಿಟಿ ಎಷ್ಟು ಅಂತ ಹೇಳಿದರೆ, ನಿದ್ದೆ ಮಾಡ್ತಿರ್ಲಿಲ್ಲ ಅವರು ಮಧ್ಯಾಹ್ನ. ಹೌದಾ? ಹಿಪ್ನೋಟಿಕ್ ಸ್ಲೀಪ್ ಅಂತ. ನಿದ್ದೆ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂದರೆ ಇಲ್ಲ ಅಂತಿದ್ರು. ಯಾಕೆ ಅಂದರೆ ಅವರು ಒಂದು ಉದಾಹರಣೆ ಕೊಟ್ಟರು. ನೋಡಿ, ನಾನು ಈಗ ನಿದ್ದೆ ಹೀಗೆ ಕಲ್ತಿದ್ದರೆ ಮಧ್ಯಾಹ್ನ ನಿದ್ದೆ ಹೊತ್ತು ಒಬ್ಬ ಪ್ರೊಡ್ಯೂಸರಿಗೆ ಲಾಸ್ ಆಗ್ತದೆ. ನಾನು 2 ಗಂಟೆ ನಿದ್ದೆ ಮಾಡಿದರೆ ಅಲ್ಲಿ 100-200 ಜನ ದುಡಿತಾರೆ. ನಾನು 2 ಗಂಟೆ ಇಲ್ಲಿ ಮಲಗಿದರೆ ಆ 2 ಗಂಟೆ 200 ಜನರದ್ದು ಟೈಮ್ ಎಷ್ಟು ವೇಸ್ಟ್ ಆಯಿತು. ಆಗ ಭಾಳ ಸಂಭಾವನೆ ಭಾಳ ಕಮ್ಮಿ ಇತ್ತು. ಆದರೂ ಎಲ್ಲರಿಗೆ ಲಾಸ್ ಆಗ್ತದೆ, ಅವನಿಗೆ ಯಾಕೆ ನಾನು ಲಾಸ್ ಮಾಡಲಿ? ಅದಕ್ಕೆ ಅವರು ಎಣಿಸಿ 1.5 ನಿಮಿಷ ಹಾಗೆ ಕೂತ್ಕೊಂಡಲ್ಲೇ ಚೇರಲ್ಲಿ ನಿದ್ದೆಗೆ ಹೋಗ್ತಿದ್ರು. 10 ನಿಮಿಷದಲ್ಲಿ ಸ್ನ್ಯಾಪ್ ತಗೊಳ್ಳೋದ್ರು. ಲೈಟ್ ನ್ಯಾಪ್ ಆದಮೇಲೆ ಎದ್ದು ಬಿಡ್ತಿದ್ರು. ಆಯ್ತು ನಂದು. ಆಮೇಲೆ ಇಳಿದು ಕೆಳಗೆ ಹೋಗಿ ನಮ್ಮ ದನಗಳನ್ನು ನೋಡೋದು, ಅವುಗಳಿಗೆ ಮುಸುರೆ ಅಂದರೆ ಅಕ್ಕಚ್ಚು ಅಂತಾರಲ್ಲ ಅದನ್ನು ಇಡಿಸೋದು. ಅವರಿಗೆ ತುಂಬ ಇಷ್ಟ ಪ್ರಾಣಿಗಳನ್ನು ನೋಡಿದ್ದು. ಅದಕ್ಕೆ ಹುಲ್ಲು ಹಾಕುವುದು, ಅದರಲ್ಲಿ ತುಂಬ ನೋಡ್ತಾ ಇದ್ವಿ ನಾವು ನೋಡಿ. ತುಂಬ ಹುಲ್ಲು ಹಾಕುವುದು ಅದೆಲ್ಲ. ಇದು ಶೂಟಿಂಗ್ ಸಮಯ ಅಥವಾ ನಿಮ್ಮ? ಅಲ್ಲ, ಅವರು ಬಂದಾಗ ಅಲ್ಲ, ನಮ್ಮ ಜಮೀನು, ನಿಮ್ಮ ಜಮೀನಿಗೆ ಬಂದಾಗ ಅವರು ಅದನ್ನು ಅದಕ್ಕೆ ಹುಲ್ಲು ಹಾಕೋದು ತುಂಬ ಆನಂದ ಪಡ್ತಿದ್ರು. ಆಮೇಲೆ ಅವ್ರು ಬಂದು, ಹೌದು, ಈ ಸಿನಿಮಾ ರಂಗದಲ್ಲಿ ತುಂಬ ಕಾರ್ಮಿಕರಿದ್ದಾರೆ, ಅವರಿಗೆ ಸರ್ಕಾರಿ ನೌಕರಿ ಇಲ್ಲ. ಕೆಲವು ಮಧ್ಯಾಹ್ನ ಬಿಸಿಲಿನಲ್ಲಿ ಗುಡ್ಡ ಕಾಡುಗಳಿಗೆ ನನಗೆ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಿದ್ರು. ಅವರಿಗೆ ಹೋಗಲ್ಲ ಅಲ್ಲಿಗೆ. ಅದನ್ನೆಲ್ಲ ಹೊತ್ಕೊಂಡು ಭಾಳ ಕಷ್ಟದಲ್ಲಿ, ಲೈಟ್ಗಳು ಕ್ಯಾಮರಾಗಳು ಭಾಳ ಕಷ್ಟಪಡ್ತಿದ್ರು. ಅವ್ರನ್ನ ನೋಡುವಾಗ ನನಗೆ ವ್ಯಥೆ ಆಗ್ತಿತ್ತು, ಇಷ್ಟೇನಾ ಜೀವನ ಇವ್ರದ್ದು? ಇಷ್ಟೆಲ್ಲ ಕಷ್ಟಪಡ್ತಾರೆ, ಆಯಿತು. ಆಮೇಲೆ ಅವರಿಗೆ ಜೀವನ ಹೇಗೆ? ನಿಮ್ಮಂಥವ್ರು ಮುಂದೆ ಬರಬೇಕ್ರಿ, ನಿಮ್ಮಂಥವ್ರು ಚಿತ್ರರಂಗದಲ್ಲಿ ಇರಬೇಕು ಅಂದಿದ್ರು. ಯೋಚನೆ ಮಾಡ್ತಾ ಇದ್ದೆ, ಮತ್ತು ಹಾಗೆ ಚಿತ್ರರಂಗಕ್ಕೆ ಬಂದೆವು. ಓಕೆ. ಸೊ ಅವ್ರು ಎಷ್ಟು ಮಿಡಿತಾ ಇದ್ರು ಅನ್ನೋದು, ಸಾಮಾನ್ಯ ಸಿನಿಮಾ ಕಾರ್ಮಿಕರ ಬಗ್ಗೆ ಕೂಡ ಅವ್ರ ಕಾಳಜಿ ಇತ್ತು ಅನ್ನೋದು ಇದು ತೋರಿಸುತ್ತೆ. ಹೌದು. ಆಮೇಲೆ ಅವ್ರದ್ದು ವೀರಪ್ಪನ್ ಪ್ರಕರಣ, ಅವರನ್ನು ಅಪಹರಣ ಮಾಡಿದ ಮೇಲೆ ಮತ್ತೆ ವಾಪಸ್ ಬಂದಾಗಲೂ ಬರ್ತಾ ಇದ್ರು. ತುಂಬ ಕೋಪ ಇತ್ತು ಅವರಿಗೆ. ಯಾವ ವಿಷಯವಾಗಿ? ವೀರಪ್ಪನ್ ಕರ್ಕೊಂಡು ಹೋಗಿದ್ದು. ಸಾರ್, ನನಗೆ ನಡಿಲಿಕ್ಕಾಗಲ್ಲ, ಅದೆಲ್ಲ ಅಭ್ಯಾಸ ಆಗ್ತದೆ, ನಡಿ ಹೋಗೋಣ ಅಂತ ಕರ್ಕೊಂಡೇ ಹೋಗ್ತಾ ಇದ್ದ ರಾತ್ರಿ. ಮೊದಲು 2-3 ದಿನ ನನಗೆ ಭಾಳ ಕಷ್ಟ ಆಯಿತು. ನಾನು ಏನೋ ವಿಚಿತ್ರ ಇದುಗಳು, ಹುಳಗಳೆಲ್ಲ ಶಬ್ದ ಮಾಡೋದು, ಕಣ್ಣಿಗೆ ಗೋಚರ ಆಗೋದು, ಅದೆಲ್ಲ ನಿಮಗೆ ಅಭ್ಯಾಸ ಆಗ್ತದೆ. ಅಯ್ಯೋ, ಕಚ್ಚಿದ್ರೆ ಏನಿಲ್ಲ, ಕಚ್ಚಿಸ್ಕೊಳ್ಳೋದು ಅಭ್ಯಾಸ ಆಗ್ತದೆ ಅಂತಿದ್ದ. ನನಗೆ ಎಷ್ಟು ಕೋಪ ಇತ್ತು, ಬಹಳ ಕೋಪ ಇತ್ತು ಅವರಿಗೆ. ಆದರೆ ಏನು ಮಾಡಲಿ, ನಾನು ಬಂದಿಯಾಗಿದ್ದೆ, ಅದು ಇದು ಅಂತಿದ್ರು. ಅವರಿಗೆ ಆ ಬಗ್ಗೆ ಬಹಳ ಆಗ ಹೀಗೆ ನನಗೆ ಯಾಕೆ ಹೀಗಾಯಿತು ಅಂದರು. ಅದಕ್ಕೆ ನಾನು ಹೇಳಿದೆ, ನೋಡಿ ಸ್ವಾಮಿ, ಜೀವನದಲ್ಲಿ ಯಾವಾಗ ಏನಾಗ್ತದೆ ನಮಗೆ ಗೊತ್ತಿರೋದಿಲ್ಲ. ಬಾಲ್ಯ, ಯೌವನ, ಆಮೇಲೆ ಹಾಗೆ ಅದರಲ್ಲಿ ಬಾಲ್ಯ, ಯೌವನ, ಪ್ರೌಢಾವಸ್ಥೆ, ಮುಪ್ಪು. ಹಾಂ, ಅಲ್ಲ, ವಾನಪ್ರಸ್ಥ ಅಂತ ಒಂದು. ವಾನಪ್ರಸ್ಥ ಆದ ನಂತರ
ನೀವು ಎಲ್ಲ ಮುಗಿಸಿ ಬಂದಿದ್ದೀರಿ, ವಾನಪ್ರಸ್ಥ ಯಾರಿಗಿತ್ತು, ನೀವು ಯಾಕೆ ನಾವು ನೆಗೆಟಿವ್ ಆಗಿ ತಗೊಳ್ಬಾರ್ದು, ಅದನ್ನು ಪಾಸಿಟಿವ್ ಆಗಿಯೇ ತಗೊಳ್ಬೇಕು. ವಾನಪ್ರಸ್ಥ ಮಾಡಿದವರು ಶ್ರೀರಾಮಚಂದ್ರ ಮಾಡಿದ್ರು. ನಿಮಗೆ ಆ ಯೋಗನೂ ಬಂತಲ್ಲ ಸ್ವಾಮಿ. ಹಾಗಿರುವಾಗ ನೀವು ಯಾಕೆ ಅದನ್ನು ನೆಗೆಟಿವ್ ತಗೊಳ್ತೀರಿ? ಆಗಬೇಕಾದದ್ದು ಆಗೋಯ್ತು. ಅದು ಹೌದಲ್ಲ. ಇತ್ತೀಚೆಗೆ ಕರುಣಾನಿಧಿಯವರು ನಮ್ಮ ಮನೆಗೆ ಬಂದಿದ್ರು. ಅವರು ದೊಡ್ಡ ಕವಿ, ಅವರು ಹೇಳಲೇ ಇಲ್ಲ ಅವನಿಗೆ ಹಾಗೆ ಹೀಗೆ ಅಂತ ಬೈದು ಹೋದರು. ನೀವು ನೋಡಿದರೆ ಹೀಗೆ ಹೇಳ್ತೀರಿ ಅಂದರು. ಮುಗ್ಧ ಮಗು ಅಂತಾರೆ ಅವರು. ತುಂಬ ಅವರು ಈ ರೀತಿ ಎಲ್ಲ ಅವನು ಹೇಳಲೇ ಇಲ್ಲ. ಅವರು ನನಗೆ ನೀವು ಹೇಳ್ತಾ ಇದ್ದೀರಿ, ಹೌದಲ್ಲ, ಒಂದು ಲೆಕ್ಕದಲ್ಲಿ ನೀವು ಹೇಳಿದ್ದು ಕರೆಕ್ಟು ಅಂದರು. ಓಕೆ, ತಾವು ರಾಮಾಯಣ ಹೇಳಿದಾಗ ಜ್ಞಾಪಕ ಬಂತು. ತಾವು ಕುರಾನ್ ಜೊತೆಗೆ ಯಾವ್ಯಾವ ಧರ್ಮ ಗ್ರಂಥಗಳನ್ನು ಕೂಡ ಓದಿದ್ದೀರಾ? ಭಗವದ್ಗೀತೆಯನ್ನು ಓದಿದ್ದೀರಾ? ಬೈಬಲ್ ಅಷ್ಟೊಂದು ಚೆನ್ನಾಗಿ, ಸ್ವಲ್ಪ ಲೈಟಾಗಿ ನೋಡಿದ್ದೇನೆ. ಆಮೇಲೆ ಖುರಾನ್ ಮತ್ತು ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಪೂರ್ತಿ ಎಲ್ಲ ತಿಳ್ಕೊಂಡಿದ್ದೀರಾ? ಎಲ್ಲ ಓದಿದ್ದೀರಾ? ಎಲ್ಲ ಓದಿ. ಈಗಲೂ ಕೂಡ ಗ್ರಂಥಾಲಯ ನನ್ನ ಮಿಸಸ್ ಎಲ್ಲ ಇಟ್ಟಿದ್ದಾರೆ. ಪ್ರತಿಯೊಂದಿದೆ. ಅವರು ಎಲ್ಲ ಧರ್ಮ ಅವಳು ಗೃಹಿಣಿ ಆಗಿದ್ರು ಕೂಡ ಅವರು ಓದ್ತಾ ಇದ್ರು. ಅವಳು ಬಹಳ ಆಸಕ್ತಿ ಇತ್ತು ಅವಳಿಗೆ ಓದೋದ್ರಲ್ಲಿ. ಓಕೆ, ಚಿತ್ರರಂಗದ ಬಗ್ಗೆ ವಾಪಸ್ ಮಾಡೋಣ ಸರ್. ಅದಾದ್ಮೇಲೆ ರಾಜ್ಕುಮಾರ್ ತಮಗೆ ಪ್ರೇರಣೆ ಕೊಡ್ತಾರೆ. ಆಮೇಲೆ ನಾನು ಆಯಿತು ಶುರು ಮಾಡೋಣ ಅಂತ ಮಾಡಿದೆ. ನನಗೆ ಯಾಕೋ ಅಲ್ಲಿ ಅಷ್ಟು ಕಂಫರ್ಟ್ ಝೋನ್ ಅನ್ನಿಸ್ಲಿಲ್ಲ. ಚಿತ್ರರಂಗದ ಅಲ್ಲಿ ಅಷ್ಟು ನನಗೆ ಕಂಫರ್ಟ್ ಝೋನ್ ಅನ್ನಿಸ್ಲಿಲ್ಲ. ಮತ್ತೆ ಒಂದು ಚಿತ್ರ ಮಾಡಿದೆ, ಇನ್ನೊಂದು ಎರಡನೇದು ಮಾಡಿದೆ. ಮೊದಲನೇದು ಅಷ್ಟು ಚೆನ್ನಾಗಿ ಆಗಿಲ್ಲ. ಎರಡನೇದು ಸುಗ್ಗಿ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದಕ್ಕೆ 8 ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು. 8 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂತು. 2 ರಾಷ್ಟ್ರೀಯ ಪ್ರಶಸ್ತಿಗಳು ಬಂತು. ಅದು ಡಾಕ್ಟರ್ ಗುಣವಂತ ಮಂಜು ಇದ್ದಾರಲ್ಲ, ಅವ್ರದ್ದು ಕಥೆ, ಅವ್ರ ಕಥೆ ಬರ್ತಿದ್ರು, ಅವರೇ ಸ್ಕ್ರಿಪ್ಟ್ ಬರ್ತಿದ್ರು. ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ನಡೆಯಿತು. ಆಮೇಲೆ ನನಗೆ ಯಾಕಂದರೆ ಅದೊಂದು ನನ್ನ ಕಂಫರ್ಟ್ ಝೋನಲ್ಲಿ ಇರಲಿಲ್ಲ, ಆದ್ದರಿಂದ ನಾನು ಮತ್ತೆ ಹೆಚ್ಚಿನ ಆಸಕ್ತಿ ತೋರಿಸಿದೆ. ಈ ಸುಗ್ಗಿ ಯಾವ ವಿಚಾರದ ಬಗ್ಗೆ ತಾವು ನಿರ್ಮಾಣ ಮಾಡ್ತೀರಾ? ಅದು ಏಡ್ಸ್ ಬಗ್ಗೆ. ಮತ್ತೆ ಒಂದು ಅದಕ್ಕೆ ಏನಂತಾರೆ, ಸೊ ಏಡ್ಸ್ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುವಂತ ಒಂದು ಚಿತ್ರ. ಸೊ ಇದು ತುಳು ಭಾಷೆಯಲ್ಲಿ ಬರ್ತಾ? ತುಳು ಭಾಷೆ. ಯಾಕೆ ಕನ್ನಡದಲ್ಲಿ ಮಾಡ್ಬೇಕನ್ಸ ತುಳು ಭಾಷೆಯಲ್ಲಿ ಯಾಕೆ ಮಾಡಿದೆ ತಾವು? ನನಗೆ ಅದು ಸ್ವಲ್ಪ, ಸೊ ನಿಮ್ಮ ಮೂಲ ನಿವಾಸ ನಮ್ಮ ಮನೆ ಭಾಷೆನೇ ಅದೇ ಅಲ್ವಾ, ಹಾಗೆ. ಸೊ ಹಾಗಾಗಿ ಸೊ ಅರಿವು ಮೂಡಿಸುವಂಥ ಕೆಲಸ ಒಂದು ಚಿತ್ರ ಮಾಡ್ತೀರಾ. ಅದಾದ ನಂತರ ಮತ್ತೆ ಚಿತ್ರ ಮಾಡ್ಬೇಕು ಅನ್ಸಿಲ್ವ? ಯಾಕೆ ಸಿನಿಮಾ ರಂಗವನ್ನು? ಚಿತ್ರ ಮಾಡಬೇಕು ಅನಿಸಿತು. ಸುಮಾರು ಜನರು ಕೇಳಿದ್ರು, ಈ ಕೇಸರಿ ಹಸಿರು ಸುಮಗಮನೆ ನಾವು ಚಿತ್ರ ಮಾಡಿದರೆ ಹೇಗೆ ಅಂತ. ನನಗೆ ನೀವು ಕತೆ ಹೇಳುವಾಗ ನಂಗೆ ಅದು ಅನ್ನಿಸ್ತು, ನಿಮ್ಮ ಕತೆ ಒಂದು ಸಿನಿಮಾ ಕತೆ ಥರ ಇದೆ. ಯಾಕೆ ನೀವು ಇದನ್ನ ಸಿನಿಮಾ ಮಾಡಬಾರ್ದು? ಪುಸ್ತಕ ಅಂತೂ ಮಾಡಿದ್ದೀರಾ, ಏನಾದ್ರು ಪ್ಲಾನ್ ಇದೆಯಾ ಮುಂದೆ ನೋಡಬೇಕು? ನನಗೆ ಈ ಸದ್ಯಕ್ಕೆ ಇಲ್ಲ, ನಾನು ಯೋಚನೆ ಮಾಡಿಲ್ಲ. ತುಂಬ ಜನ ಮುಂದೆ ಬಂದು ಕೇಳಿದರು, ಆದರೆ ನಾನು ಇನ್ನೂ ಅದರ ಬಗ್ಗೆ. ಈಗಾಗಲೇ ಗುಣವಂತ ಮಂಜು ಅವ್ರ ಬಗ್ಗೆ ಹೇಳಿದ ನಿರ್ದೇಶಕರು ಅಂತ, ಅವ್ರು ಈಗಲೂ ನಿಮ್ಮ ಜೊತೆಗಿದ್ದಾರೆ. ಇನ್ನು ಅವ್ರ ನಿರ್ದೇಶನದಲ್ಲಿ ಒಂದು ಸಿನಿಮಾ ಮಾಡಬಾರ್ದು? ಅವರು ಇವತ್ತಿನಿಂದ ಅಲ್ಲ, ನಮಗೆ 25 ವರ್ಷಗಳಿಂದ ಆಪ್ತರು. ಓಕೆ, ಸಿನಿಮಾ ರಂಗದ ಬಗ್ಗೆ ಆಚೆ ಬರಬೇಕದು ಯಾಕೆ ಅನಿಸ್ತಾರೆ? ಒಂದು ಸಿನಿಮಾ ಮಾಡ್ತೀರಾ, ಪ್ರಶಸ್ತಿ ಬರುತ್ತೆ. ಆ್ಯಕ್ಚುಲಿ ಪ್ರಶಸ್ತಿ ಬಂದಾಗ ಇನ್ನಷ್ಟು ಜವಾಬ್ದಾರಿ ಹೆಚ್ಚುತ್ತೆ, ಪ್ರೋತ್ಸಾಹ ಸಿಗುತ್ತೆ, ಮುಂದೆ ಹೋಗ್ಬೇಕಾಯ್ತು. ಯಾಕೆ ನಿಲ್ಲಿಸ್ಬಿಟ್ರಿ? ಯಾಕೆ ಆಚೆ ಬರ್ಲಿಕ್ಕೆ ಕಾರಣ ಏನು? ಅದು ವಿಷಯ ಹೇಳಿದರೆ ಸ್ವಲ್ಪ ಕಾಂಟ್ರವರ್ಸಿ ಆಗ್ತದೆ. ಯಾಕಂದರೆ ಆ ಸಿನಿಮಾ ಲೋಕದಲ್ಲಿ ನೋಡಿ, ಆ್ಯಕ್ಟಿಂಗ್ನಲ್ಲಿ ಮಾತ್ರ ಆ್ಯಕ್ಟಿಂಗ್ ಇರಬೇಕು, ನಿಜ ಜೀವನದಲ್ಲಿ ಆ್ಯಕ್ಟಿಂಗ್ ಇರಬಾರ್ದು. ಎಷ್ಟೇ ಅದರಲ್ಲಿ ತಾವು ಅರ್ಥ ಮಾಡ್ತಾರೆ. ನಿಜ ಜೀವನದಲ್ಲಿ ಅವನು ಸ್ವಾಭಾವಿಕ ಮನುಷ್ಯನಾಗಿರ್ಬೇಕು, ಆ್ಯಕ್ಟಿಂಗ್ ವೇಳೆ ಸರಿ. ಹಾಗಾಗಿ ಅಲ್ಲಿ ಸ್ವಲ್ಪ ನಮಗೆ ಅದು ಅಷ್ಟು ಸರಿ ಅನ್ನಿಸಲಿಲ್ಲ. ಸೊ ಅಷ್ಟೇ ಅಲ್ಲ, ತಾವು ಸಮಾಜ ಸೇವೆ, ಹೆಲ್ತ್ ಕ್ಯಾಂಪ್ ಬಗ್ಗೆ ಹೇಳಿದ್ರಿ ಆವಾಗಲೇ. ಹೌದು, ಸಮಾಜ ಸೇವಕರು ಅಂತ ನಾವು ನಮ್ಮ ವೀಕ್ಷಕರ ಪರಿಚಯ ಮಾಡಿಕೊಟ್ವಿ. ಎಜುಕೇಷನಲ್ಲೂ ಕೂಡ ಬಹಳಷ್ಟು ಮಕ್ಕಳಿಗೆ ಸಹಾಯ ಮಾಡ್ತೀರಾ, ಅದ್ರ ಬಗ್ಗೆ ಒಂದು ವಿವರವಾಗಿ ಹೇಳ್ಬೋದು? ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟ್ರುಗಳಾಗಿದ್ದಾರೆ, ಆಮೇಲೆ ಎಲ್ಲ ಫೀಲ್ಡಲ್ಲಿ MBA ಎಲ್ಲ ಬೇರೆ 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 ದೇಶಗಳಲ್ಲಿದ್ದಾರೆ. ಅದು ನನ್ನ ಶ್ರೀಮತಿಯವರು ನೋಡ್ಕೊಳ್ತಿದ್ರು. ಎಲ್ಲರಿಗೆ ಯಾರ್ಯಾರಿಗೆ ನಮ್ಮ ಕುಟುಂಬದಲ್ಲಾಗಲಿ ಅವರ ಕುಟುಂಬದಲ್ಲಾಗಲಿ ಭೇದ ಭಾವ ಯಾವುದು ಇಲ್ಲದೆ ಅದನ್ನೆಲ್ಲವನ್ನು ನೆರವೇರಿಸಿ. ಸಂಪಾದನೆಯ ಒಂದು ಭಾಗ ಸೇವೆಗೆ ಇರಬೇಕು ಅನ್ನೋ ತಮ್ಮ ಆಶಯ ನೋಡಿ, ಕುಟುಂಬ ಸಹಕಾರ ಕೂಡ ಇತ್ತು. ನಾವು ಬರೀ ಕೈಯಲ್ಲಿ ಬಂದಿದ್ದೇವೆ.
ಒಬ್ಬಂಟಿಗರಾಗಿ ಬಂದಿದ್ದೇವೆ. ಇವತ್ತು ನಾನು ಇರೋದು ಒಬ್ಬಂಟಿಗನೇ, ನಾಳೆ ಒಬ್ಬರೇ ಹೋಗ್ತೇವೆ. ಕೆಲವರು ಹಿಂದೆ, ಕೆಲವರು ಮುಂದೆ. ಅದು ನಾವು ತಗೊಂಡು ಹೋಗೋದು ಏನೂ ಇಲ್ಲ ಅಲ್ಲ. ನಮ್ಮ ಆದಾಯದ ಕೆಲವು ಅಂಶವನ್ನು ನಾವು ಸಮಾಜಕ್ಕೆ ವಿನಿಯೋಗ ಮಾಡಬೇಕು, ಸಮಾಜಕ್ಕೆ ವಿನಿಯೋಗ ಮಾಡಬೇಕು. ಆವಾಗಲೇ ನಮಗೆ ತೃಪ್ತಿ ಇರ್ತದೆ, ನಾವು ದೇವರ ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಡೀತಿದ್ದೇವೆ ಅಂತ ಹೇಳಿ ಗೊತ್ತಾಗ್ತದೆ. ಎಲ್ಲವೂ ನನ್ನದೇ ಅಲ್ಲ. ಖಂಡಿತ ಹೌದು ಸರ್. ಸೊ ಈ ಒಂದು ಉದಾತ್ತ ಚಿಂತನೆ ಇದೆಯಲ್ಲ ಸರ್, ನಿಜವಾಗ್ಲೂ ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಸೊ ಅದಾದ ನಂತರ ಸರ್, ತಮಗೆ ಇತ್ತೀಚೆಗೆ ಮೈಸೂರು ಮಹಾರಾಜರು ದುಬೈನ ವಿಶ್ವಕಪ್ ವಿಶ್ವಮಾನ್ಯ ಪ್ರಶಸ್ತಿಯನ್ನು ಕೊಡ್ತಾರೆ. ಮೊದಲು ಆ ಪ್ರಶಸ್ತಿ ಕಾರ್ಯಕ್ರಮದ ಬಗ್ಗೆ ಮೆಲುಕು ಹಾಕೋತಾ ಮುಂದೆ ಬೇರೆ ಪ್ರಶಸ್ತಿಗಳ ಬಗ್ಗೆ ಮಾತಾಡ. ಹೌದು, ನನಗದು ಗೊತ್ತೇ ಇರಲಿಲ್ಲ. ನನಗೆ ಒಂದು ಲೆಟ್ರ್ ಬರ್ತದೆ ಒಂದು ಸಂಸ್ಥೆಯಿಂದ. ಇವರು ಮಿಸ್ಟರ್ ನಾಗರ ನವಿಲೆ ಇವರು, ಶಿವಕುಮಾರ್ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರು. ಇಲ್ಲಿ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ. ನನಗೆ ಲೆಟರ್ ಕಳಿಸ್ತಾ ಇದ್ದಾರೆ. ಮೈಸೂರು ಮಹಾರಾಜರು, ದುಬೈ ಮಹಾರಾಜರ ಮಗನ ಶೇಖ್ ಅವರು ಬಂದಿದ್ರು. ನನಗೆ ದುಬೈಗೆ ಹೋದೆ. ಪ್ರಶಸ್ತಿ ತುಂಬ ಸಂತೋಷ ಆಯಿತು. ಮೈಸೂರು ಮಹಾರಾಜರ ಕೈಯಿಂದ, ದುಬೈ ಶೇಖ್ ಕೈಯಿಂದ ಆ ಪ್ರಶಸ್ತಿ ಸ್ವೀಕಾರ ಮಾಡಿದೆ. ಹಾಗೆ ಮೈಸೂರಲ್ಲಿ ಮೈಸೂರು ರತ್ನ ಪ್ರಶಸ್ತಿ ನಮ್ಮ ಸನ್ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಕೊಟ್ಟರು. ಹೌದು, ಲೋಕಾಯುಕ್ತರಾಗಿದ್ದಾರಲ್ಲ ಅವರು ನನಗೆ ಮೈಸೂರು ರತ್ನ ಪ್ರಶಸ್ತಿಯನ್ನು ಕೊಟ್ಟರು. ಹಾಗೆ ಬೇರೆ ಬೇರೆ ಪ್ರಶಸ್ತಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕರೆದು ನನಗೆ ಸನ್ಮಾನಿಸಿದ್ದಾರೆ. ಒಂದೆರಡು ಮುಖ್ಯವಾದಗಳನ್ನ ಮೆಲುಕು ಹಾಕೋಬೋದಾ ಇಲ್ಲಿ ನಾವು? ಯಾವ ವಿಶ್ವಮಾನ್ಯ ಪ್ರಶಸ್ತಿ, ಮೈಸೂರು ರತ್ನ ಜೊತೆಗೆ ಇನ್ಯಾವ ಪ್ರಶಸ್ತಿಗಳಂತ ಮೆಲುಕು ಹಾಕೋಬೋದಾ? ತುಂಬ ಇದೆ ಸರ್, ಅದರಲ್ಲಿ ಕೆಲವು ಮಾತ್ರ ನನ್ನ ಬಯೋಡಾಟಾದಲ್ಲಿದೆ. ಪ್ರತಿಯೊಬ್ಬರು ಇಲ್ಲಿ ನಾವು ಸಂಸ್ಕೃತಿ ಪ್ರತಿಷ್ಠಾನ ನೋಡ್ತಾ ಇದ್ದೀವಿ. ಇದು ಜಸ್ಟ್ ಸೊ ರಾಜಶೇಖರ್ ಎಂ ವಿ ರಾಜಶೇಖರ್ ಅವರು. ಹೌದು. ಅದಂತರ ಇದೊಂದು ಚಿತ್ರ ನೋಡ್ತಾ ಇದ್ದೀವಿ. ಇದು ಕೂಡ ತಮಗೆ ಲಭಿಸಿದೆ ಆತ್ಮಶ್ರೀ ಬಳಗದ ವತಿಯಿಂದ. ತಮಗೆ ಸಂಸ್ಥೆಗಳು, ಹಲವಾರು ಸಂಘ ಸಂಸ್ಥೆಗಳು ಕೂಡ ಗೌರವ ಸಲ್ಲಿಸಿದೆ. ಆತ್ಮಶ್ರೀ ಕನ್ನಡ ಸಾಂಸ್ಥಿಕ ಪ್ರತಿಷ್ಠಾನ ತಮಗೆ ಕೊಟ್ಟಿದೆ. ಸೊ ಹಲವಾರು ಸಂಘ ಸಂಸ್ಥೆಗಳು ಗೌರವ ಕೊಟ್ಟಿದ್ದಾರೆ. ಹೇಗೆ ತೊಡಗಿಸ್ಕೊತೀರಾ ನೀವು? ನಾನು ನೋಡ್ತಾ ಇದ್ದೆ ನಿಮ್ಮ ಪ್ರೊಫೈಲ್ ನೋಡುವಾಗ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಇರ್ತೀರಾ. ತಮ್ಮ ಉದ್ಯಮದ ಜೊತೆಗೆ, ಸಮಾಜ ಸೇವೆ ಜೊತೆಗೆ ಹೇಗೆ ಕಾರ್ಯಕ್ರಮಗಳಲ್ಲಿ, ಕನ್ನಡ ಹಬ್ಬಗಳಲ್ಲಿ, ವಿಶೇಷವಾಗಿ ಕನ್ನಡದ ಬಗ್ಗೆ ಬಹಳ ಕಾಳಜಿ ಇದೆ, ಕನ್ನಡ ಹಬ್ಬಗಳಲ್ಲಿ ಭಾಗವಹಿಸ್ತೀರಾ. ಹೇಗೆ ತೊಡಗಿಸ್ಕೊಳ್ಳೋ ಸಮಯ ಮಾಡ್ಕೋತೀರಾ ಸರ್? ತಮ್ಮ ದಿನಚರಿ ಏನು? ನನ್ನ ದಿನಚರಿ ಬೆಳಿಗ್ಗೆ ಬೇಗ ಹೇಳ್ತೇನೆ, ಓಕೆ, ನಮಾಜ್ ಮಾಡ್ತೇನೆ, ಅದು ಕಂಪಲ್ಸರಿ. ಎಷ್ಟು ಗಂಟೆಗೆ ಹೇಳ್ತೀರಾ ಸರ್? ನಾನು 5 ಗಂಟೆಗೆ ಹೇಳ್ತೇನೆ. ಆಮೇಲೆ ತೋಟ ಅಲ್ಲಿ ಇಲ್ಲೆಲ್ಲ. ಆಮೇಲೆ ನನಗೆ ಹಲವಾರು ಕಾರ್ಯಕ್ರಮಗಳಿರ್ತದೆ. ಅವರು ಜಸ್ಟಿಸ್ ಅರಳಿ ನಾಗರಾಜ್ ಅವರು ಇಂದಿನ ಚಿತ್ರದಲ್ಲಿ ಕಂಡಂತ. ಹೌದು ಹೌದು ಹೌದು. ಸೊ ಎಲ್ಲ ಕನ್ನಡ ಕಾರ್ಯಕ್ರಮಕ್ಕೆ ಕರೀತಾರೆ, ಹೋಗ್ತೇನೆ ನಾನು. ಕರೆದಲ್ಲೆಲ್ಲ ಹೋಗ್ತೇನೆ. ನಾನು ಭಾಳಷ್ಟು ವಿಷಯ ಕೇಳ್ಪಟ್ಟೆ. ತಾವು ಭಾಳಷ್ಟು ದಿಗ್ಗಜರ ಜೊತೆ ಒಡನಾಟ ಇಟ್ಕೊಂಡಿದ್ದೀರಾ. ಅವ್ರ ಬಗ್ಗೆ ಮಾತನಾಡಿದೆ. ಡಾಕ್ಟರ್ ಸಿ ಸೋಮಶೇಖರ್ ಅವರು ಪ್ರತಿ ಕಾರ್ಯಕ್ರಮಕ್ಕೂ ನಿಮ್ಮ ಹೆಸರು ಆಗ್ತಾರೆ, ಬರಲೇಬೇಕು ಅಂತ ಹೇಳ್ತಾರೆ. ಅವ್ರ ಜೊತೆ ಒಡನಾಟ, ನಮ್ಮ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸೋಮಶೇಖರ್ ಜೊತೆ ಒಡನಾಟ ಬಗ್ಗೆ ಅವರನ್ನು ನಾವು ನಡೆದಾಡುವ ಬಸವಣ್ಣನವರು ಅಂತೇವೆ. ಹೌದು, ಆಯ್ತಾ. ಅವರು ಮಹಾಜ್ಞಾನಿ, ಅವರು ಬಹಳ ದೊಡ್ಡ ಮೇಧಾವಿ. ಅವರು ಕರೆದಾಗ ಶರಣಾರ್ಥಿ. ಅವರು ಮಹಾನ್ ವ್ಯಕ್ತಿ ಅವರು. ಹಾಗೆ ನೀವು ನಡೆದಾಡು ಬಸವಣ್ಣ ಅಂತ ಹೇಳಿದ್ರಿ ಅವರಿಗೆ. ಹೌದು. ನಾನು ಇನ್ನೊಂದು ವಿಷಯ ಕೇಳ್ಪಟ್ಟಿದ್ದೀನಿ. ಅವರು ಆಗ ಬಸವಣ್ಣ ಹೇಗೆ ಅನುಭವ ಮಂಟಪದ ಮೂಲಕ ಎಲ್ಲ ವರ್ಗದನ್ನ ಸೇರಿಸಿ ಚರ್ಚೆ ಮಾಡ್ತಿದ್ರು, ಈಗಲೂ ಕೂಡ ಅವರು ಅನುಭವ ಮಂಟಪ ಅವ್ರ ಮನೆಯ ಟೆರೇಸ್ ಮೇಲೆ ಇಟ್ಕೊಂಡು ಎಲ್ಲ ವರ್ಗದ ಜನರನ್ನ ಕರೆದು ಪ್ರತಿ ತಿಂಗಳು ಕೂಡ ಅನುಭವ ಮಂಟಪವನ್ನು ನಡೆಸ್ತಾರೆ ಅಂತ. ತಾವು ಭಾಗವಹಿಸೋ ಅವಕಾಶ ಸಿಕ್ಕಿದೆಯಾ ಅನುಭವ ಮಂಟಪದಲ್ಲಿ? ಓಕೆ, ಹೇಗೆ ನಡೀತು ಸರ್ ಚರ್ಚೆ? ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ? ಅದು ಅವರು ಗಂಟೆಗಟ್ಟಲೆ ನಡೆಯುವ ಅವರ ಆ ಚರ್ಚೆಗಳನ್ನು ನಾನು ಇಲ್ಲಿ ವಿಶ್ಲೇಷಣೆ ಮಾಡಲು ಸಮಯದ ಅವಕಾಶ ಖಂಡಿತ ಇದೆ. ಯಾಕಂದರೆ ತುಂಬ ಚೆನ್ನಾಗಿ ಅವರೊಂದು ಮಹಾನ್ ವ್ಯಕ್ತಿ. ಅವರ ಬಗ್ಗೆ ತುಂಬ ಗೌರವ. ಅವ್ರು ಬೆಂಗಳೂರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದರು ಅವರು. ಹೌದು ಹೌದು.
ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕೂಡ ಆಯುಕ್ತರಾಗಿದ್ದರು. ಎಲ್ಲ ಇಲಾಖೆಗಳಲ್ಲಿದ್ದರು. ಅದಂತರ ಡಾಕ್ಟರ್ ದೊಡ್ಡರಂಗೇಗೌಡರದು ತಮ್ಮದು ಒಂದು ಒಡನಾಟದ ಬಗ್ಗೆ ಮಾತನಾಡೋದು. ದೊಡ್ಡರಂಗೇಗೌಡರಿಗೆ ನನ್ನ ಬುಕ್ಸ್ ಕೊಟ್ಟಿದ್ದೆ, ಓದಿದ್ರು. ಆಮೇಲೆ ಕೆಲವು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೆ. ನಾನು ಶಾಸ್ತ್ರೀಯ ಸಂಗೀತ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಹಿಂದೂಸ್ತಾನಿ ಸಂಗೀತ ಕಲಿತಾ ಇದ್ದೇನೆ, ಇನ್ನೂ ಕಲಿತಾ ಇದ್ದೇನೆ. ಇನ್ನೂ ಕಲಿತಾ ಇದ್ದೇನೆ. ಹಿಂದೂಸ್ತಾನಿ ಸಂಗೀತ, ಶಾಸ್ತ್ರೀಯ ಸಂಗೀತ ಕೂಡ ವಿದ್ಯಾರ್ಥಿ ಆಗಿದ್ದಾರೆ ಈಗ ನಾನು ಇಡೀ ಲೈಫಲ್ಲಿ ನಮಗೆ ಯಾವುದು ಕಲೀಲಿಕ್ಕೆ ಕೊನೆ ಇಲ್ಲ, ಕಲಿಕೆಗೆ ಕೊನೆ ಇಲ್ಲ. ನಾನು ಇನ್ನೂ ವಿದ್ಯಾರ್ಥಿನೇ. ನಾನು ಹಿಂದೂಸ್ತಾನಿ ಸಂಗೀತ ಇನ್ನೂ ಕಲಿತಾ ಇದ್ದೇನೆ. ನನಗೆ ಬಹಳ ಇಷ್ಟವಾಗಿರೋದು. ಯಾವಾಗ ಜಾಯಿನ್ ಆಗ್ಬೇಕಂತ ಆಸೆ ಒಂದು ಹಿಂದೂಸ್ತಾನಿ ಸಂಗೀತಕ್ಕೆ? ಸಾಧಾರಣ ನಾನು 5-7 ವರ್ಷದಿಂದ ಕಲಿತಾ ಇದ್ದೇನೆ. ಗಣೇಶ್ ಸರ್ ಇದ್ದಾರೆ, ಅವರು ಮೂಲತಃ ಗದಗಲ್ಲಿ ಅವರ MSc ಇನ್ ಮ್ಯೂಸಿಕ್ ಮಾಡಿದವರು. ಅವರು ನನ್ನ ಅಧ್ಯಾಪಕರಾಗಿದ್ದರು. ಯಾವ ಸಮಯ ಮಾಡ್ಕೊಂಡಿದ್ದಾರೆ ಸಂಗೀತ ಕಲೀಲಿಕ್ಕೆ ತಾವು? ವಾರಕ್ಕೆ 2 ದಿನ. 2 ದಿನ. ಹೌದು. ಏನಾದ್ರು ಕೇಳಿಸ್ಬೋದಾ ವೀಕ್ಷಕರಿಗೆ ಕಲ್ತಿರೋದನ್ನ? ಕೇಳಿಸ್ಲಿಕ್ಕೆ ಅದಕ್ಕೆ ಸಂಗೀತ ಸಾಧನಗಳು ಬೇಕಾಗುತ್ತೆ. ಹೌದು 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 ಹೌದು. ಹಾಗೆ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವ್ರ ಜೊತೆ ತಮ್ಮ ಒಡನಾಟದ ಬಗ್ಗೆ ಮಾತಾಡೋದು. ಅವರ ಬಗ್ಗೆ ಅವ್ರ ಹತ್ರ ನನಗೆ ಒಡನಾಟ ಜಾಸ್ತಿ ಇರಲಿಲ್ಲ. ಅಲ್ಲಿ ಯೂನಿವರ್ಸಿಟಿಯವರು ಅಲ್ಲಿ ಮೈಸೂರಲ್ಲಿ ಕರೆದು ಮೈಸೂರು ರತ್ನ ಪ್ರಶಸ್ತಿ ಕೊಡುವಾಗಲೇ ನಾನು ಅವರನ್ನು ಭೇಟಿ ಮಾಡಿರೋದು. ಸೊ ತದನಂತರ ಸ್ವಾಮೀಜಿಗಳ ಜೊತೆ ಕೂಡ ತಾವು ಇಟ್ಕೊಂಡಿದ್ದೀರಾ? ನಮ್ಮ ಶಾಂತವೀರ ಸ್ವಾಮೀಜಿಯವರು, ಕೊಳದ ಮಠದ ಸ್ವಾಮೀಜಿ, ನಾನು ಆವಾಗ ಭೇಟಿ ಕೊಡ್ತಿದ್ದೆ. ಅವರ ಹಿತವಚನಗಳು ಕೇಳಲಿಕ್ಕೆ ಬಹಳ ಖುಷಿ ಆಗ್ತಿತ್ತು ನನಗೆ. ಅವರು ಮಹಾಸ್ವಾಮೀಜಿಯವರು ಪಾಪ ನಮ್ಮ ಮುಂದೆನೇ ತೀರ್ಕೊಂಡ್ರು. ಶಾಂತವೀರ ಸ್ವಾಮೀಜಿಯವರು ಪ್ರತಿ ಕಾರ್ಯಕ್ರಮಕ್ಕೆ ನಾನು ಕರಿತಿದ್ರು. ಮಠದಲ್ಲಿ ಏನೇ ಆಗಲಿ ಒಂದು ಫೋನ್ ಬರ್ತಿತ್ತು. ತುಂಬ ಅವರಿಗೆ ಅನುಯಾಯಿಗಳಿದ್ದರು. ಮಹಾನ್ ಸ್ವಾಮೀಜಿ, ತುಂಬ ಅವರು ಬಹಳ ವಿದ್ವತ್ನಲ್ಲಿ. ನೀವು ಇವತ್ತು ಮಾತನ್ನು ಆರಂಭ ಮಾಡುವಾಗ ವಚನದೊಂದಿಗೆ ಪ್ರಾರಂಭ ಮಾಡಿದ್ರಿ. ಹೌದು. ಎಷ್ಟು ಸಂತೋಷ ಆಯ್ತಪ್ಪ ಅಂತ ಹೇಳಿದ್ರೆ, ತಾವು ವಚನ ಅಷ್ಟು ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ತಮಗೆ ಶಾಂತವೀರ ಸ್ವಾಮಿ ಜೊತೆಗೆ ಹಲವಾರು ಮಠಮಾನ್ಯಗಳ ಜೊತೆ ಸಂಪರ್ಕ ಇದೆ ಅಂತ ಹೇಳಿದ್ರೆ, ಆ ಮಠಮಾನ್ಯಗಳ ಸಂಪರ್ಕದ ಬಗ್ಗೆ ಸ್ವಲ್ಪ ವಿವರಿಸೋದಾದ್ರೆ ನಮಗೆ ಯಾವ್ಯಾವ ಮಠದ ಜೊತೆ? ಈಗ ರಾಘವೇಶ್ವರ ಭಾರತಿಯವರು ಹೊಸನಗರ, ಅಲ್ಲಿ ಅವರು ನನಗೆ ಈ ಗೋ ಯಾತ್ರೆಗಳೆಲ್ಲ ನಡೀತಿತ್ತಲ್ಲ, ಆವಾಗ ನನಗೆ ಕರೀತಿದ್ರು. ಲಕ್ಷ ಜನರು ಸೇರ್ತಿದ್ರು ಅವರ ಆ ಕಾರ್ಯಕ್ರಮಗಳಿಗೆ. ನನ್ನನ್ನು ಅತಿಥಿಯಾಗಿ ಕರೀತಿದ್ರು ಅವರು. ಅಷ್ಟಮಠಗಳು, ಒಂದು ಸಲ ಮಂಗಳೂರು ನೆಹರು ಮೈದಾನದಲ್ಲಿ ಅಷ್ಟಮಠಗಳು, ಎಲ್ಲ ಸ್ವಾಮೀಜಿಯವರು, ರಾಜಸ್ಥಾನದ ಸ್ವಾಮೀಜಿಗಳು ಎಲ್ಲರೂ ಬಂದಿದ್ದರು. ನಾನು ಮುಖ್ಯ ಅತಿಥಿಯಾಗಿದ್ದೆ. ಎಲ್ಲ ಮಠಮಾನ್ಯರು, ಎಲ್ಲ ಮಠಾಧೀಶರಿದ್ದರು. ನಮ್ಮ ಗೌರವಾನ್ವಿತ ಧರ್ಮಸ್ಥಳ ಹೆಗ್ಡೆಯವರಿದ್ದರು. ಗೋಗಳ ಬಗ್ಗೆ ನನ್ನೊಂದು ಭಾಷಣ ಇತ್ತು. ಏನು ಗೊತ್ತಾ, ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡುವಾಗ ಇನ್ನೊಬ್ಬರ ಧರ್ಮಕ್ಕೆ ನಾವು ಅಗತ್ಯವಾಗಿ ಗೌರವ ಕೊಡಬೇಕು. ಯಾವ ರೀತಿಯ ಧಕ್ಕೆ ತಗಲದೆ ನಮ್ಮ ಧರ್ಮವನ್ನು ಆಚರಿಸುವುದೇ ಅದು ನ್ಯಾಯಸಮ್ಮತವಾದದ್ದು. ಅದಕ್ಕೆ ನಮ್ಮ ಭಾರತೀಯ ಸಂವಿಧಾನವು ಕೂಡ ಅದರಲ್ಲೂ ಪ್ರೇರೇಪಿಸಿದೆ. ನಾವು ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡಬೇಕು, ಇನ್ನೊಬ್ಬರಿಗೆ ಧಕ್ಕೆ ಕೊಡಬಾರ್ದು. ಅದೇ ಸೌಹಾರ್ದತೆ, ಅದೇ ಸಹಬಾಳ್ವೆ, ಅದೇ. ನನ್ನ ಶ್ರೀಮತಿಯವರು ಅದೇ ಹೇಳಿದ್ದು. ನಾನು ಹೀಗೆ ಇರ್ತೇನೆ. ನನ್ನ ತಂದೆ, ಆಯ್ತು ನೀನು ಹಾಗೆ ಇರು. ನಮ್ಮ ಮನೆಗೆ ಬಂದರೆ ಅವರಿಗೆ ಪ್ರತ್ಯೇಕ ಅಡುಗೆ, ಅವರ ಜನರಿಂದಲೇ ಕರೆಸಿ ಪ್ರತಿಯೊಂದು. ನಾವು ಇವತ್ತಿಗೂ ನಾವು ಶಾಕಾಹಾರಿಗಳು. ಹೌದಾ? ನನ್ನ ಸೊಸೆ ಅಂತೂ, ನಾನೀಗ ಊಟ ಮಾಡೋದು ನಮ್ಮ ಸೊಸೆ ಅಲ್ಲಿಗೆ ಹೋಗ್ತೇನೆ. ಬೇರೆ ಮನೆಯಲ್ಲಿ, ನಾನು ಬೇರೆ ಮನೆಯಲ್ಲಿದ್ದೇನೆ, ಆದರೆ ಊಟ ತಿಂಡಿಗಳಿಗೆ ಅಲ್ಲೇ ಹೋಗ್ತೇನೆ, ನಂಗೆ ಒಬ್ಬನಿಗೋಸ್ಕರ. ಅವರು ವೇಗನ್, ಅವರು ವೇಗನ್. ಹೌದು, ಸಸ್ಯಾಹಾರಿಗಿಂತ ಒಂದು ಮೇಲೇನೆ ಇದ್ದಾರೆ. ಹಾಲು, ಮೊಸರು, ತುಪ್ಪ ಯಾವುದಿಲ್ಲ. ಅವರು ಗುಜರಾತಿ. ಸೊ ತಾವು ಆರಂಭದಿಂದ ಮದುವೆ ಆದಾಗಿಂದಲೂ ಸಸ್ಯಾಹಾರಿ, ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ? ಹೇಗೆ ಸಾಧ್ಯ ಆಯ್ತು? ನಮ್ಮ ಮನೆಯಲ್ಲಿರುವ ಪ್ರಾಣಿ, ಒಂದು ನಾಯಿಗೆ ನನಗೆ ಬೇಸರ ಆಗ್ತದೆ. ಅದಕ್ಕೆ ಈಗ ಮೊಟ್ಟೆ ಹಾಕ್ತಾರೆ. ಈಗ ಆವಾಗ ಅದೇ ತರಕಾರಿ, ಅದು ಇದು, ಮೊಸರನ್ನ ಅದೆಲ್ಲ ತಿಂದ್ಕೊಂಡು ಬೆಳ್ತಿದ್ದೆ. ಇವಾಗೆಲ್ಲ ಹಾಗೆ ಇದೆ. ಅಂದರೆ ಅವಳು ಅವ್ರದ್ದು ಕ್ರಮ ಹಾಗೆ ಇತ್ತು. ಮನೆಯಲ್ಲಿ ಸಹಧರ್ಮಿಣಿ ಅವರೇ ಇಂಪಾರ್ಟೆಂಟ್. ಅವ್ರೇನು
ಅವರಿಗೆ ಯಾವುದು ಅನುಕೂಲವೋ ಅದನ್ನು ನಾವು ಮಾಡಿಕೊಡ್ಬೇಕು. ಈಗಲೂ ನಿಮ್ಮ ಸಹೋದರರು ಸಹೋದರಿಯರು ಕೂಡ ನಿಮ್ಮ ಸಂಪರ್ಕ ಇದ್ದಾರಾ? ಹೌದು, ಈಗ ಅವ್ರ ಮನೆಗೆ ನನ್ನ ಅಕ್ಕ ಬಂದು 15 ದಿನ ಇಲ್ಲಿದ್ದು ಓಕೆ. ಶೇರ್ ಬಾನು ಅಂತ ನಮ್ಮ ಅಕ್ಕ ಇದ್ದಾರೆ. ಅವಳು ಭಾಳ ಸ್ಟ್ರಿಕ್ಟ್, ಭಾಳ ಕ್ಲೀನ್. ಅವಳಿಗೆ ಅದು ಅವರು ಪಕ್ಕ ಧರ್ಮವನ್ನು ಆಚರಣೆ ಮಾಡುವವರು. ಈಗ ರಂಜಾನ್ ಎಲ್ಲ ಉಪವಾಸಗಳು, ಅದು ಪ್ರತಿಯೊಂದು 5 ಹೊತ್ತು ನಮ್ಮ ಎಲ್ಲ ಇದೆ. ನಮ್ಮ ಮನೆಯಲ್ಲಿ ಬಂದಿದ್ದರು. ಆದರೆ ಅವರಿಗೆ ನಮ್ಮ ಮನೆಯಲ್ಲಿರುವ ನಾವು ಕೆಲಸದವರು ಅಂತ ಕರೆಯೋದಿಲ್ಲ, ನಮ್ಮ ಸಹೋದ್ಯೋಗಿಗಳು ಅಂತಲೇ ಹೇಳೋದು. ಅವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು. ಅವರು ಹಾಗೆ ಅಷ್ಟೇ ಸೌಹಾರ್ದತೆಯಿಂದ ಅವರನ್ನು ಇಲ್ಲಿಂದ ಹೋದ್ಮೇಲೆ ಪ್ರತಿದಿನ 2 ಸಲ ಫೋನ್ ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಯಾರನ್ನೂ ನಾನು ಇಷ್ಟರವರೆಗೆ ನಾನಾಗಲಿ ನನ್ನ ಶ್ರೀಮತಿಯವರಾಗಲಿ ಯಾರಿಗೂ ಏಕವಚನದಲ್ಲಿ ಮಾತಾಡಿ, ಪ್ರತಿಯೊಬ್ಬರು ಕೂಡ ಗೌರವಿಸಿ ಬಹುವಚನದಲ್ಲೇ ಮಾತನಾಡ್ತೀವಿ. ಹಾಗೆ. ಸೊ ಆರಂಭದಲ್ಲಿ ತಾವು ಕುಟುಂಬದ ಬಗ್ಗೆ ಪರಿಚಯ ಮಾಡ್ಕೊಳ್ತೀವಿ. ಈಗ ನಿಮ್ಮ ಮಗ ಡಾಕ್ಟರ್ ಆಗಿದ್ದಾರಲ್ವ ಸರ್, ಯಾವ ಸ್ಪೆಷಲಿಸ್ಟ್ ಆಗಿ? ಅವರು ಡೆಂಟಲ್ ಸ್ಪೆಷಲಿಸ್ಟ್, ಇಂಪ್ಲಾಂಟಾಲಜಿಸ್ಟ್. ಸೊ ಅವ್ರ ಸ್ವಂತ ಆಸ್ಪತ್ರೆ? ಹೌದು, ಸ್ವಂತ ಆಸ್ಪತ್ರೆ ಇದೆ. ಅವರ ಹೆಂಡತಿನೂ ಡಾಕ್ಟ್ರು. ಅವರು ಡಾಕ್ಟ್ರ್? ಅವರು ಡೆಂಟಲ್? ಹೌದು. ಅವರು ಬೇರೆ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ. ಅವರು ಸ್ಪೆಷಲ್ ಎಜುಕೇಷನ್, ಅದಕ್ಕೆ ಅವ್ರದ್ದೇ ಒಂದು ಸಂಸ್ಥೆ ಇದೆ, ಎಂಪವರ್ ಅಂತ ಮಾಡಿದ್ದಾರೆ. ಅದಲ್ಲದೆ ಮೂಲತಃ ಅವರು ಗುಜರಾತ್ನವರು, ಬೊಂಬಾಯಲ್ಲಿ ನೆಲೆ ಆಗಿದ್ದಾರೆ. ಅವರು ನಮಗೆ ನೋಡಿ, ಮುಖ್ಯವಾಗಿ ಜೀವನದಲ್ಲಿ ಬೇಕಾಗಿದ್ದೇನು, ನಮ್ಮ ಏಜಲ್ಲಿ ಒಳ್ಳೆಯ ಒಬ್ಬ ಚೆನ್ನಾಗಿ ಸುಸಂಸ್ಕೃತ ವ್ಯಕ್ತಿ, ಒಬ್ಬ ನಮ್ಮ ಅಳಿಯನಾಗಿದ್ದರೆ, ಅದೇ ರೀತಿ ನಮ್ಮ ಮನೆಯ ಸೊಸೆ ಸಂಸ್ಕಾರವಂತಳಾಗಿದ್ದರೆ ಅದೇ ನಮ್ಮ ಬಾಳು. ಅದನ್ನು ನಾವು ಪಡ್ಕೊಂಡು ಬರಬೇಕು. ಅದು ಜೀವನದಲ್ಲಿದ್ದರೆ ಪ್ರತಿಯೊಂದು ತಂದೆ ತಾಯಿಯ ಜೀವನ ಇದೆ ಅಲ್ಲ, ಇದು ಭಾಗ್ಯ, ಇದು ಭಾಗ್ಯ ಅಂತ ಹೇಳಿ ಬಹಳ ಸುಖವಾಗಿರುತ್ತೆ. ಹೌದು. ಅಳಿಯ ಮಗಳು ಏನು ಮಾಡ್ತಾರೆ ಸರ್? ನನ್ನ ಮಗಳು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ಲು. ಅವಳ ಡೆಲಿವರಿ ಆದಮೇಲೆ ಬಿಟ್ಟುಬಿಟ್ಲು. ಈಗ ಅಲ್ಲಿ ಅವಳು ವ್ಯಾಲಿ ಸ್ಕೂಲಲ್ಲಿ ಕಲಿಸ್ತಾ ಇದ್ದಾಳೆ. ವ್ಯಾಲಿ ಸ್ಕೂಲಿಗೆ ಹೋಗ್ತಾಳೆ. ಸೊ ಎಲ್ಲ ಶಿಸ್ತಿನ ಸಿಪಾಯಿಗಳೇ. ಟೈಮ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲರೂ ನಿಸ್ಸೀಮರು, ಪ್ರತಿಯೊಬ್ಬರು. ನನ್ನ ಮಗ ಆಗಲಿ, ಸೊಸೆ ಆಗಲಿ, ಮಗಳಾಗಲಿ. ನೀವು ಕೂಡ ಇವತ್ತಿಗೂ ಕೂಡ ಆ ಶಿಸ್ತು ಸಮಯವನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ. ಅದನ್ನ ತಮ್ಮ ಕುಟುಂಬಕ್ಕೆ ಕೂಡ ಮುಂದುವರ್ಸ್ಕೊಂಡು ಬರೋ ಥರ ಮಾಡ್ಕೊಂಡಿದ್ದೀರಾ. ಸರ್, ವೀಕ್ಷಕರಿಗೆ ಇಷ್ಟೊತ್ತು ಭಾಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಕೊನೆಯದಾಗಿ ನಮ್ಮ ದೂರದರ್ಶನ ವೀಕ್ಷಕರಿಗೆ ಮತ್ತು ಯುವಕರಿಗೆ ತಮ್ಮ ಸಂದೇಶ ಏನು ಅಂತ ಹೇಳ್ಬೋದಾ? ಇದು ಒಂದು ಭಾಳ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ಮೊದಲನೆಯದಾಗಿ ನಾವು ಈಗ ನಾನಿದ್ದೇನೆ, ನೀವು ನನ್ನನ್ನು ಸಂದರ್ಶಕರು, ಗುಣವಂತ ಮಂಜುವರು ನನ್ನ ಸ್ನೇಹಿತರು. ಆಗ ನನ್ನ ಮಗ ಹೇಳ್ತಾನೆ, ಇಲ್ಲಪ್ಪ ನಿಮ್ಮ ಸ್ನೇಹಿತರಲ್ಲ, ನಾನು ಅವರ ಮಗ ಅಂತಾನೆ. ಆಗ ನನ್ನ ಅಪ್ಪ ಹೇಳ್ಬೋದು, ಇಲ್ಲ ನಿನ್ನ ಮಗ ಅಲ್ಲ, ನಾನು ಅವನ ತಂದೆ ಅಂತಾರೆ. ನನ್ನ ಅಕ್ಕ ಹೇಳ್ಬೋದು, ಇಲ್ಲ ನನ್ನ ತಮ್ಮ ಹೇಳ್ಬೋದು. ಆದರೆ ಇರುವವನು ನಾನು ಒಬ್ಬನೇ. ನನಗೆ ಯಾವ ರೀತಿ ಸಂಬಂಧ ಇದೆಯೋ ಆ ಸಂಬಂಧದಲ್ಲಿ ಜನರು ನನ್ನನ್ನು ಸಂಬೋಧಿಸ್ತಾರೆ. ಆದರೆ ಇರುವವನು ನಾನು ಒಬ್ಬನೇ. ಅದೇ ರೀತಿ ಸೂರ್ಯ ಚಂದ್ರ ಹೇಗೆ ನಮಗೆ ನೋಡಲಿಕ್ಕೆ ಸಿಗುವ ಅದ್ಭುತವಾದ ಈ ವಿಚಾರಗಳು ಹೇಗಿದ್ದಾರೋ ಈ ಪ್ರಪಂಚದಲ್ಲಿ, ಹಾಗೆ ಪ್ರಪಂಚಕ್ಕೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ. ಒಬ್ಬನೇ ಒಬ್ಬ ದೇವರು. ಅವನನ್ನು ಯಾವ ರೀತಿ ಬೇಕಾದರೂ ನೀವು ಪೂಜಿಸಿ, ನಿಮ್ಮ ಧರ್ಮಕ್ಕೆ ಸಂಬಂಧಿಸಿದಂತೆ, ಅಥವಾ ನಿಮಗೆ ನಿಮ್ಮ ಗುರು ಹಿರಿಯರು ಹೇಗೆ ಹೇಳಿಕೊಡ್ತಾರೋ ಹಾಗೆ. ಯಾಕಂದರೆ ಜೀವನದಲ್ಲಿ ಜನ್ಮ, ಒಬ್ಬ ಬಡಗಿ ಮನೆಯಲ್ಲಿ ಅವನು ಹುಟ್ಟಿದರೆ ಅವನು ಬಡಗಿ ಆಗ್ತಾನೆ, ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದರೆ ಬ್ರಾಹ್ಮಣನಾಗ್ತಾನೆ, ಮುಸಲ್ಮಾನರ ಮನೆಯಲ್ಲಿ ಹುಟ್ಟಿದರೆ ಮುಸಲ್ಮಾನನಾಗ್ತಾನೆ. ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಹೇಗೆ ಕಲಿಸುತ್ತಾರ ಆ ಧರ್ಮವನ್ನು ಪಾಲಿಸಿಕೊಂಡು ಬರ್ತಾರೆ. ದೇವನೊಬ್ಬ, ನಾಮ ಹಲವು, ಎಲ್ಲರೂ ಕೂಡ ಸಮಾನವಾಗಿ ಕಾಣುವುದು. ಹೌದು. ತುಂಬಾ ಸಂತೋಷ ಆಯ್ತು ಸರ್, ಇವತ್ತು ಯಾವಾಗಲೂ ತಮ್ಮ ಜೊತೆ ಮಾತನಾಡಿದ್ದಕ್ಕೆ. ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯಿತು. ಆದರೆ ಒಂದು, ಹೆತ್ತವರಿಗೆ ತುಂಬ ಮರ್ಯಾದೆ ಗೌರವದಿಂದ ಬಾಳಿಸಿ, ಯಾರನ್ನೂ ಯಾವಾಗಲೂ ಯಾವ ವೃದ್ಧಾಶ್ರಮಕ್ಕೆ ಮಾತ್ರ ಸೇರಿಸಬೇಡಿ. ಆ ಪಾಪ ಯುವಕರಿಗೆ ಖಂಡಿತ ಬೇಡ, ಅವರ ಮಕ್ಕಳಿಗೂ ಬೇಡ. ತಂದೆ ತಾಯಿಯನ್ನು ತಮ್ಮೊಟ್ಟಿಗೆ ಇಟ್ಟು ಹೆತ್ತವರಿಗೆ ಪೋಷಣೆ ಮಾಡಿಕೊಂಡು ಜೀವನ ಸಾಗಿಸಿ ಅಂತ ಹೇಳಿ
ನಾನು ತುಂಬ ಒಳ್ಳೆ ಯುವಕರಿಗೆ. ಸಂದೇಶವನ್ನು ಕೊಟ್ಟಿದ್ದೀರಾ, ತಂದೆ ತಾಯಿಗಳಲ್ಲಿ ದೇವರನ್ನು ಕಾಣಿ ಅಂತ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಬಹಳ ಸಂತೋಷ ಆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ತೆ. ವೀಕ್ಷಕರೇ, ಇದಾಗಿತ್ತು ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯಲ್ಲಿ ಇಂದಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.